Hello everyone, good morning. Let's start chapter 2 Diversity of India. ಭಾರತದಲ್ಲಿರುವ ವೈವಿಧ್ಯತೆಗಳ ಬಗ್ಗೆ ನಾವು ಈಗಾಗಲೇ ಸೇಲಿಯಂಟ್ ಫೀಚರ್ಸಲ್ಲಿ ಒಂದು ಸಾರಿ ನೋಡಿದ್ದೇವೆ. ಯಾವ್ಯಾವ ಥರ ಡೈವರ್ಸಿಟಿ ಇದೆ ಓವರ್ವ್ಯೂ ಒಂದ್ಸರಿ ನೋಡೋದಾದರೆ ರೇಷಿಯಲ್ ಡೈವರ್ಸಿಟಿ ಅಂದರೆ ಈಗ ಫಿಸಿಕಲ್ ಆಗಿ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಅವರ ಬಣ್ಣ ಇರಬಹುದು, ಅವರ ಜನಾಂಗದವರು ಯಾವ ರೀತಿ ಇರ್ತಾರೆ ಒಂದು ಭಾವನೆ ಬರುತ್ತೆ ನಮಗೆ. ಈಗ ನೀಗ್ರೋ ಅಂತಿರ್ತಾರೆ, ದ್ರವಿಡಿಯನ್, ಇಂಡೋ ಆರಿಯನ್, ಮಂಗೊಲಾಯ್ಡ್, ಈ ಥರ ಅವರನ್ನು ನೋಡಿದಾಗ ನಮಗೆ ಎಲ್ಲ ಒಂದೇ ಥರ ಇರೋದಿಲ್ಲ, ಅವರಲ್ಲಿ ಬೇರೆ ಬೇರೆ ವೈವಿಧ್ಯತೆ ಕಾಣಿಸುತ್ತೆ ಅಲ್ವಾ. ಭಾರತದಲ್ಲಿ ಇದನ್ನು ನಾವು ತುಂಬ ನೋಡಬಹುದು. ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ ನಮಗೆ ಈಗ ಚೀನಾದವರನ್ನು ನೋಡಿದರೆ ಎಲ್ಲರೂ ಒಂದೇ ಥರ ಅನಿಸ್ಬಿಡ್ತಾರೆ, ಜಪಾನಿಗೆ ಹೋದರೆ ಎಲ್ಲರೂ ಒಂದೇ ಥರ ಕಾಣಿಸ್ತಾರೆ ಅಲ್ವಾ. ನಮ್ಗೆ ಆ ಥರ ಅನಿಸುತ್ತೆ. ಅಮೆರಿಕಕ್ಕೆ ಹೋದರೆ ಎಲ್ಲರೂ ವೈಟ್ ಪೀಪಲ್ ಅಂತ ಅನಿಸುತ್ತೆ. ಆದರೆ ಭಾರತದಲ್ಲಿ ಹಾಗಲ್ಲ. ನಿಗ್ರೆಟೋ ಇದ್ದಾರೆ, ದ್ರವಿಡಿಯನ್, ಇಂಡೋ ಆರಿಯನ್, ಮಂಗೊಲಾಯ್ಡ್, ಎಲ್ಲ ರೀತಿಯ ಜನರು ಇದ್ದಾರೆ. ಸೊ ಹಿಸ್ಟೋರಿಕಲಿ ವಿತ್ ಡಿಫ್ರೆಂಟ್ ರೇಷಿಯಲ್ ಆ್ಯಂಡ್ ಎಥ್ನಿಕ್ ಗ್ರೂಪ್ಸ್. ಯಾಕೆ ಹೀಗಿದೆ ಅಂತಂದರೆ ಮೊದಲಿಂದಾನು ಹಿಂದಿನ ಕಾಲದಿಂದಾನು ಭಾರತದಲ್ಲಿ ತುಂಬ ಬೇರೆ ಬೇರೆ ರೀತಿಯಾದಂಥ ಪ್ರಭಾವ ಇದೆ. ರೇಷಿಯಲ್ ಇರಬಹುದು, ಎಥ್ನಿಕ್ ಗ್ರೂಪ್ಗಳಿರಬಹುದು, ಹಲವಾರು ರೀತಿಯ ಗುಂಪುಗಳು ಭಾರತದ ಮೇಲೆ ಪ್ರಭಾವವನ್ನು ಬೀರಿದೆ. ಸೊ ರೇಷಿಯಲ್ ಡೈವರ್ಸಿಟಿ ಮೊದಲನೇದು. ಎರಡದು ಲಿಂಗ್ವಿಸ್ಟಿಕ್ ಡೈವರ್ಸಿಟಿ. ಈಗಾಗಲೇ ಆಲ್ರೆಡಿ ನೋಡಿದ್ದೇವೆ, ಥೌಸಂಡ್ಸ್ ಆಫ್ ಡೈಲೆಕ್ಟ್ಸು, ಲ್ಯಾಂಗ್ವೇಜು ಈ ಥರ ತುಂಬ ಇದೆ ಅಲ್ವಾ. ಅದರಲ್ಲೂ ಹಿಂದಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ಕಮೆಂಟ್ ಮಾಡಿದ್ದೀರಿ, ಕೆಲವರು 8th ಸ್ಕೆಡ್ಯೂಲ್ನಲ್ಲಿ ಯಾವ್ಯಾವ ಲ್ಯಾಂಗ್ವೇಜ್ ಇದೆ ಅಂತ ಹೇಳಿದ್ದೀರಿ. ಲ್ಯಾಂಗ್ವೇಜ್ ಅಂದರೆ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಎರಡನೇದು. ಆಮೇಲೆ ತುಂಬ ರಿಲಿಜನ್ಸ್, ಆಲ್ಮೋಸ್ಟ್ ಆಲ್ ಮೇಜರ್ ರಿಲಿಜನ್ಸ್ ಭಾರತದಲ್ಲಿ ಇದೆ. ಕಾಸ್ಟ್ ಅಂತ ಅದ್ರ ಬಗ್ಗೆ ಹೇಳೋದೇ ಬೇಡ. ಕಾಸ್ಟ್ ಇದೆ, ಅದರ ಕೆಳಗಡೆ ಸಬ್ ಕಾಸ್ಟ್ಗಳಿದೆ, ಈ ಥರ ಸಾವಿರಾರು ಜಾತಿಗಳಿದೆ. ಅದ್ರ ಜೊತೆ ಫುಡ್ ಹ್ಯಾಬಿಟ್ಸ್ ಅಲ್ವಾ, ಬಯಲುಸೀಮೆ, ಮಲೆನಾಡು, ಮತ್ತು ಅದಾದಮೇಲೆ ಕರಾವಳಿ ಪ್ರದೇಶ, ಹಿಮಾಲಯ, ಈ ಥರ ಪ್ರದೇಶಗಳು ಬದಲಾಗ್ತಾ ಇದ್ದ ಹಾಗೆ ಅಲ್ಲಿ ವಾಸಿಸುವ ಜನರ ಆಹಾರ ಮತ್ತು ಡ್ರೆಸ್, ಕ್ಲೋತಿಂಗ್, ಬಟ್ಟೆ, ಆರ್ಕಿಟೆಕ್ಚರ್, ಮನೆಯನ್ನೇ ನೋಡಿ. ಆರ್ಕಿಟೆಕ್ಚರ್ ಅಂದ ತಕ್ಷಣ ದೊಡ್ಡ ದೊಡ್ಡ ದೇವಾಲಯ ಇದೆಲ್ಲ ಓಕೆ, ಆದರೆ ನಾವು ವಾಸಿಸುವ ಮನೆಯ ವಿನ್ಯಾಸ ಅಲ್ವಾ, ಆರ್ಕಿಟೆಕ್ಚರ್, ಆರ್ಟ್ ಆ್ಯಂಡ್ ಕಸ್ಟಮ್ಸ್, ಈ ಥರ ತುಂಬ ಇದೆ. ಇದರಲ್ಲೂ ಡೈವರ್ಸಿಟಿ ಇದೆ ಅಲ್ವಾ. ಕೇರಳದಲ್ಲಿ ಯಾವ ಕಲ್ಚರ್ ಇರುತ್ತೋ ಅದಕ್ಕಿಂತ ಡಿಫ್ರೆಂಟಾಗಿ ಪಂಜಾಬಲ್ಲಿದೆ, ನಾಗಾಲ್ಯಾಂಡ್, ರಾಜಸ್ಥಾನ್, ಈಗ ಪ್ರತಿ ದಿಕ್ಕಿನಲ್ಲೂ ಭಾರತವನ್ನು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಇಷ್ಟು ವಿಶಾಲವಾಗಿರುವ ಭೂಮಿಯಲ್ಲಿ ಅಷ್ಟೇ ದೊಡ್ಡ ಪ್ರಮಾಣದ ವೈವಿಧ್ಯತೆ ಇದೆ. ಇನ್ನು ಟ್ರೈಬಲ್ ಮತ್ತು ಎಥ್ನಿಕ್ ಡೈವರ್ಸಿಟಿ. ತುಂಬ ಟ್ರೈಬ್ಸ್ ಇದ್ದಾರೆ, ಎಥ್ನಿಕ್ ಕಮ್ಯುನಿಟಿಗಳಿದೆ. ಈ ಥರ ಡೈವರ್ಸಿಟಿ ಬಗ್ಗೆ ನಿಮಗೆ ಆಲ್ರೆಡಿ ಐಡಿಯಾ ಇದೆ. ಆದರೆ ಮುಖ್ಯವಾಗಿ ಇಲ್ಲಿ ನೋಡಬೇಕಾಗಿರೋದು ರೀಸನ್ಸ್ ಫಾರ್ ಡೈವರ್ಸಿಟಿ ಇನ್ ಇಂಡಿಯಾ. ಇಷ್ಟೊಂದು ಡೈವರ್ಸಿಟಿ ಇರಲಿಕ್ಕೆ ಕಾರಣ ಏನು? ಮೊದಲೇನು ನೋಡಿ, ಟಾಲರೆಂಟ್ ಆ್ಯಂಡ್ ಪ್ಲೂರಲಿಸ್ಟಿಕ್ ಟ್ರೆಡಿಷನ್. ನಮ್ಮ ಭಾರತೀಯ ಸಮಾಜ ಹಿಂದಿನಿಂದಲೂ ಏನು ಮಾಡ್ತಾ ಬಂದಿದೆ, ಪ್ರತಿಯೊಂದು ಧರ್ಮದವರನ್ನು, ಪ್ರತಿಯೊಂದು ಜಾತಿ, ಪ್ರತಿಯೊಂದು ಟ್ರೈಬ್ಸ್ಗಳನ್ನು ಎಕ್ಸೆಪ್ಟ್ ಮಾಡ್ಕೊಂಡು ಬಂದಿದೆ. ಅಂದರೆ ಎಲ್ಲರೂ ಒಟ್ಟಿಗೆ ಬದುಕಲಿಕ್ಕೆ ಸಾಧ್ಯ ಇರುವಂಥ ಒಂದು ಪ್ರದೇಶ, ಒಂದು ದೇಶ ಅಲ್ವಾ. ಕೋ ಎಕ್ಸಿಸ್ಟೆನ್ಸ್ ಆಫ್ ಮಲ್ಟಿಪಲ್ ಕಮ್ಯುನಿಟೀಸ್, ಸಿಂಕ್ರೆಟಿಸಮ್ ನೆನಪಿರಲಿ ಆ ಶಬ್ದ. ಟಾಲರೆಂಟ್ ಸಮಾಜ ನಮ್ಮದು. ಪ್ಲೂರಲಿಸ್ಟಿಕ್, ಒಂದೇ ರೀತಿಯ ವ್ಯಕ್ತಿಗಳು ಮಾತ್ರ ಬದುಕಬೇಕು ಅಂತ ನಾವು ಹೇಳ್ತಾ ಇಲ್ಲ, ಎಲ್ಲರೂ ಒಟ್ಟಿಗೆ ಸಾಮರಸ್ಯದಿಂದ ಬಾಳೋಣ, ಆ ಒಂದು ಪ್ಲೂರಲಿಸ್ಟಿಕ್ ಟ್ರೆಡಿಷನ್ ಮೊದಲನೇದು. ಇನ್ನು ಜಿಯೋಗ್ರಾಫಿಕ್ ಡೈವರ್ಸಿಟಿ, ಆವಾಗಲೇ ಹೇಳಿದಾಗೆ ಒಂದೇ ತರಹ ಪ್ರದೇಶಗಳೇ ಇಲ್ಲ ಅಲ್ವಾ. ಎಲ್ಲ ಕಡೆ ಸಮತಟ್ಟಾದ ಭೂಮಿನೇ ಇದೆ, ಎಲ್ಲ ಕಡೆ ಪರ್ವತನೇ ಇದೆ ಅಂತಂದರೆ ಅಲ್ಲಿ ವಾಸಿಸುವ ಜನರ ಜೀವನ ಒಂದೇ ರೀತಿ ನಡೀತಾ ಇರ್ತಿತ್ತು. ಜೀವನ ಹೇಗೆ ಅವರು ನಡೆಸ್ತಾ ಇದ್ರು ಅಂತಂದರೆ ಚಳಿಗಾಲಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿ ಅಡಾಪ್ಟ್ ಮಾಡ್ಕೊಳ್ತಾ ಇದ್ರು. ಆದರೆ ಭಾರತದಲ್ಲಿ ಹಾಗಲ್ಲ. ಮೌಂಟೇನ್ಸ್ ಇದೆ, ಅಲ್ಲಿ ಚಳಿ ಜಾಸ್ತಿ ಇರಬಹುದು. ಡೆಸರ್ಟ್ ಇದೆ, ಇಲ್ಲಿ ಸೆಕೆ, ಬಿಸಿಲು ಜಾಸ್ತಿ ಇರುತ್ತೆ. ಕೋಸ್ಟಲ್ ರೀಜನ್ ಇದೆ, ಪ್ಲೇನ್ಸ್ ಇದೆ, ಫಾರೆಸ್ಟ್ ಇದೆ ಅಲ್ವಾ. ಈ ಥರ ತುಂಬ ವೈವಿಧ್ಯತೆ ಇದೆ. ಪ್ರತಿ ಪ್ರದೇಶದಲ್ಲೂ ಬದುಕುವ ಜನರ ಲೈಫ್ ಸ್ಟೈಲ್ ಬೇರೆ, ಜೀವನ ಶೈಲಿ ಬೇರೆ, ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗುತ್ತೆ ಅಕಾರ್ಡಿಂಗ್ ಟು ಕ್ಲೈಮೇಟ್ ಆ್ಯಂಡ್ ಜಿಯೋಗ್ರಫಿ. ಹಾಗಾಗಿ ಜಿಯೋಗ್ರಫಿಕಲಿ ಇಷ್ಟೊಂದು ವೈವಿಧ್ಯತೆ ಇರಬೇಕಾದ್ರೆ ಆ ಜಿಯೋಗ್ರಫಿಗೆ ತಕ್ಕ ಹಾಗೆ ನಮ್ಮ ಜೀವನದಲ್ಲೂ ವೈವಿಧ್ಯತೆ ಇದೆ. ಮೂರನೇದು ಸಿಂಕ್ರೆಟಿಕ್ ನೇಚರ್.
ಕನೆಕ್ಟ್ ಆಗುತ್ತೆ ಮೊದಲನೇ ಪಾಯಿಂಟಿಗೆ. ಫ್ಯೂಷನ್ ಮತ್ತು ಇಂಟರಾಕ್ಷನ್. ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಇದು ಬಂದಿತ್ತು ಮೊದಲು. ಸೂಫಿ ಭಕ್ತಿ ಟ್ರೆಡಿಷನ್. ನಾವು ಹೊಸ ವಿಚಾರಗಳು ಬಂದಾಗ ನಮಗೆ ಯಾವುದು ಬೇಕೋ ಆ ಒಳ್ಳೆಯ ಅಂಶವನ್ನು ಇಟ್ಕೊಂಡು ನಮ್ಮ ಒಳ್ಳೆಯ ಅಂಶವನ್ನು ಅವರಿಗೂ ಕೊಟ್ಟು ಒಳ್ಳೆಯ ರೀತಿಯಿಂದ ಬದುಕ್ತಾ ಬಂದಿದ್ದೇವೆ. ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಅದಕ್ಕೊಂದು ಎಕ್ಸಾಂಪಲ್. ಇಲ್ಲಿ ಫ್ಯೂಷನ್ ಇದೆ ಮತ್ತು ಇಂಟರಾಕ್ಷನ್ ಇದೆ. ಕಾನ್ಫ್ಲಿಕ್ಟ್ ಕಡಿಮೆ ಆಗ್ತಾ ಬಂದ ಹಾಗೆ ಇಂಟರಾಕ್ಷನ್ ಜಾಸ್ತಿ ಆಗ್ತಾ ಇರಬಹುದು. ಆವಾಗ ಒಳ್ಳೆಯ ವಿಚಾರಗಳ ವಿನಿಮಯ ಆಗುತ್ತೆ, ಫ್ಯೂಷನ್ ಆಗುತ್ತೆ. ಎರಡೂ ಸಂಸ್ಕೃತಿಗಳ ಒಂದು ಸಮ್ಮಿಲನ ನಾವಿಲ್ಲಿ ನೋಡಬಹುದು. ಇದ್ರ ಜೊತೆ ಭಾರತಕ್ಕೆ ಟ್ರೇಡರ್ಸ್, ಮೈಗ್ರೆಂಟ್ಸ್, ಇನ್ವೇಡರ್ಸ್ ಎಲ್ಲ ಬಂದು ಭಾರತದಲ್ಲಿ ಸೆಟ್ಲ್ ಆಗಿದ್ದಾರೆ. ಒಂದೆರಡು ವರ್ಷಗಳಲ್ಲಿ ಆಗಿರೋದಲ್ಲ, ತುಂಬ ಶತಮಾನಗಳಲ್ಲಿ. ಮಧ್ಯಕಾಲೀನ ಭಾರತ ಅಂತ ನಾವೇನು ಕರಿತೇವೆ, ಮೀಡಿವಲ್ ಇಂಡಿಯಾ ಆಗಿನ ಸಂದರ್ಭದಿಂದಾನು ಸಹ ಭಾರತದಲ್ಲಿ ತುಂಬ ರೀತಿಯಾದಂತಹ, ಅದಕ್ಕೂ ಹಿಂದೆ ಸಹ ನಾವು ನೋಡಬಹುದು, ಆಗಿನ ಕಾಲದಲ್ಲಿ ಜಾಸ್ತಿ ಸೆಟ್ಲರ್ಸ್ ತುಂಬ ಬೇರೆ ಬೇರೆ ಪ್ರದೇಶದಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ. ಮತ್ತು ನಮ್ಮ ವ್ಯಾಲ್ಯೂ ಸಿಸ್ಟಮ್ ನೋಡಿ, ಅಕೊಮೊಡೇಟಿವ್ ಅಂತಂದರೆ ಟಾಲರೆನ್ಸ್ನ ಪ್ರಮೋಟ್ ಮಾಡುತ್ತೆ. ಉದಾಹರಣೆಗೆ ನೋಡಿ, ವೇದಾಂತಿಕ್ ಫಿಲಾಸಫಿ ಏನು ಹೇಳುತ್ತೆ, ಗಾಡ್ ಎಕ್ಸಿಸ್ಟ್ ಇನ್ ಎವ್ರಿ ಒನ್, ಪ್ರತಿಯೊಬ್ಬರಲ್ಲೂ ದೇವರಿದ್ದಾನೆ. ಹಾಗಾಗಿ ಅವರು ಯಾವುದೇ ಧರ್ಮದವರಾಗಿರಲಿ ಅವರು ಸಹ ದೇವರ ಒಂದು ಪ್ರತಿರೂಪ ಅಲ್ವಾ. ನೀವು ಕೇಳಿರಬಹುದು, ಎಲ್ಲ ಹಾದಿಯು ಆ ಭಗವಂತನ ಕಡೆ ಸೇರುತ್ತೆ, ಅಥವಾ ಎಲ್ಲರೂ ಪೂಜಿಸೋದು ಆ ಒಂದೇ ಪರಮಾತ್ಮನನ್ನ. ಏಕಂ ಸತ್ ವಿಪ್ರಾ ಬಹುಧಾ ವದಂತಿ ಅನ್ನುವಂಥ ಒಂದು ಶ್ಲೋಕದ ಸಾಲಿದೆ. ಅಂದರೆ ಒಂದೇ ಸತ್ಯವನ್ನ ಜ್ಞಾನಿಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ ಅಲ್ವಾ. ಹಿಂದೂ ಧರ್ಮದಲ್ಲಿ ದೇವರು ಈಶ್ವರ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋರು ಹೇಳ್ಬೋದು, ದುರ್ಗೆ ಅಂತ ಹೇಳ್ಬೋದು. ಇಸ್ಲಾಂನಲ್ಲಿ ಅಲ್ಲಾ ಅಂತ ಹೇಳ್ಬೋದು, ಕ್ರಿಶ್ಚಿಯನ್ ಅವರು ಜೀಸಸ್ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲರೂ ಹೇಳ್ತಾ ಇರೋದು ಆ ಒಂದು ಶಕ್ತಿಯ ಬಗ್ಗೆ. ಗಾಡ್ ಎಕ್ಸಿಸ್ಟ್ ಇನ್ ಎವ್ರಿ ಒನ್. ವೇದಾಂತಿಕ್ ಫಿಲಾಸಫಿ ಆ ಥರ ಹೇಳುತ್ತೆ. ಜೈನಿಸಮ್ ಅಲ್ಲಿ ಅಹಿಂಸೆ, ಟಾಲರೆನ್ಸ್ ಅಥವಾ ಸಹಿಷ್ಣುತೆ, ಎಥಿಕಲ್ ಲಿವಿಂಗ್ ಅಂದರೆ ನೈತಿಕವಾಗಿ ಬದುಕೋದು, ನಾನ್ ವೈಲೆನ್ಸ್, ಇದೆಲ್ಲದರ ಬಗ್ಗೆ ಜೈನಿಸಮ್ ಹೇಳ್ತು. ಬುದ್ಧಿಸಮ್ ಕಂಪ್ಯಾಷನ್, ಇಕ್ವಾಲಿಟಿ, ಯೂನಿವರ್ಸಲಿಸಮ್, ಇದೆಲ್ಲದರ ಬಗ್ಗೆ ಬುದ್ಧಿಸಮ್ ಹೇಳಿದರೆ, ಇದರಿಂದ ಆಗಿರೋದೇನು ನೋಡಿ, ಇಂಥ ವ್ಯಾಲ್ಯೂಗಳನ್ನು ಈ ಒಂದು ಸಿಸ್ಟಮ್ಗಳು ಇಟ್ಕೊಂಡಿರೋದ್ರಿಂದ ಬೇಸಿಕಲಿ ನಮಗೆ ಒಳ್ಳೆಯದನ್ನು ಪ್ರಮೋಟ್ ಮಾಡಬೇಕು, ಯಾರಿಂದಾನೇ ಬರಲಿ ಅದು. ಫಿಲಾಸಫಿಕಲ್ ಟ್ರೆಡಿಷನ್ಸ್ ಮುಖ್ಯವಾಗಿ ಈ ರೀತಿ ಪ್ರಮೋಟ್ ಆಗ್ತಾ ಬಂದಿದೆ. ಇನ್ನು ಹಿಸ್ಟೋರಿಕಲ್ ರೂಲರ್ಸ್, ಅಶೋಕನ ಬಗ್ಗೆ, ಅಕ್ಬರ್ ಬಗ್ಗೆ ಮೊದಲೇ ಕೇಳಿದಿರಿ. ಅಶೋಕನ ಧಮ್ಮ ಮತ್ತು ರಿಲಿಜಿಯಸ್ ಟಾಲರೆನ್ಸ್. ಅಶೋಕ ಬುದ್ಧ ಧರ್ಮವನ್ನು ಯಾವ ರೀತಿ ಎಲ್ಲ ಕಡೆ ಅದನ್ನು ಪ್ರಸಾರ ಮಾಡ್ತಾನೆ, ಮತ್ತು ಅವನ ಭೇರಿ ಘೋಷ ಇರೋದು ಧಮ್ಮ ಘೋಷ ಆಗುತ್ತೆ. ಇದು NCERT ಬರುವಂಥ ಒಂದು ಕಾನ್ಸೆಪ್ಟು ಅಶೋಕನ ಬಗ್ಗೆ. ಈಗಾಗಲೇ NCERT ನೋಡಿದ್ದೇವೆ. ಅಕ್ಬರದು ಸುಲ್ಲಿ-ಕುಲ್ ಅಲ್ವಾ, ಎಲ್ಲರೂ ಸಾರ್ವತ್ರಿಕವಾಗಿ ಶಾಂತಿ ನೆಲೆಸಬೇಕು ಅನ್ನೋದು ಅಕ್ಬರನ ಒಂದು ತತ್ವ. ಸೊ ಈ ಪಾಯಿಂಟ್ ಗೊತ್ತಾಗಿದೆಯಾ? ಅಕೊಮೊಡೇಟಿವ್ ವ್ಯಾಲ್ಯೂ ಸಿಸ್ಟಮ್ ಅಂದರೆ ನಮ್ಮ ವ್ಯಾಲ್ಯೂ ಸಿಸ್ಟಮ್ ಅಕೊಮೊಡೇಟಿವ್ ಆಗಿದೆ. ನಮ್ಮ ಮೌಲ್ಯ, ನಮ್ಮ ಧರ್ಮ ಪ್ರತಿಯೊಂದು ಸಹ ಇನ್ನೊಬ್ಬರ ವಿಚಾರಗಳಿಗೆ ಬೆಲೆ ಕೊಡುತ್ತೆ, ಒಳ್ಳೆಯ ವಿಚಾರಗಳನ್ನು ಸ್ವೀಕರಿಸುತ್ತೆ, ಸಮಾಜದಲ್ಲಿ ಸಾಮರಸ್ಯವನ್ನು ಕ್ರಿಯೇಟ್ ಮಾಡಲಿಕ್ಕೆ ಹೆಚ್ಚು ಮುಂದಾಗುತ್ತೆ. ನೆಕ್ಸ್ಟ್ ಡೆಮಾಕ್ರಸಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್. ನಮ್ಮ ಸಂವಿಧಾನ ಸಹ ಇಕ್ವಾಲಿಟಿ, ಮೈನಾರಿಟಿ ರೈಟ್ಸು, ಫ್ರೀಡಮ್ ಆಫ್ ರಿಲಿಜನ್, ಕಲ್ಚರಲ್ ರೈಟ್ಸ್ ಇದೆಲ್ಲದಕ್ಕೂ ಅವಕಾಶ ಕೊಟ್ಟಿದೆ. ಇದನ್ನು ರಕ್ಷಣೆ ಮಾಡುತ್ತೆ. ಆರ್ಟಿಕಲ್ 25 to 30 ಕಲ್ಚರಲ್ ಮತ್ತು ರಿಲಿಜಿಯಸ್ ಫ್ರೀಡಮ್ಗಳನ್ನು ಕೊಟ್ಟಿರೋದ್ರಿಂದ ಯಾವುದೇ ಧರ್ಮದವರು ಸಹ ಇಲ್ಲಿ ಬಂದು ನೆಲೆಸಬಹುದು, ಬದುಕಬಹುದು, ಅವರ ಧರ್ಮವನ್ನು ಪಾಲಿಸ್ಕೊಂಡು ಹೋಗಬಹುದು. ಮತ್ತು ಇಲ್ಲಿ 3 ಮಾಡೆಲ್ಗಳು ಬರುತ್ತೆ, ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೋಡಿ. ಒಂದು ಐಸೋಲೇಷನ್ ಅಂತಂದ್ರೆ ಏನು? ಸಪರೇಟ್ ಆಗಿ ಬದುಕೋದು. ಇದು UK ಮುಖ್ಯವಾಗಿ ನಾವು ನೋಡ್ತೇವೆ. UK ಹೇಗಂತಂದ್ರೆ, ಈಗ ನೀವು ಹಿಂದೂ ಧರ್ಮದವರಾಗಿರಬಹುದು ಅಥವಾ ಇಸ್ಲಾಂ ಧರ್ಮ, ನಿಮಗೆ ನಿಮ್ಮದೇ ಆದಂಥ ಸಂಸ್ಕೃತಿ ಇರುತ್ತೆ. ನೀವು UK ಹೋದ್ರಿ ಅಂತಂದರೆ ನೀವು ನಿಮ್ಮದೇ ಆದ ಮನೆಯಲ್ಲಿ ನಿಮ್ಮದೇ ಆದ ಧರ್ಮವನ್ನು ಪಾಲಿಸ್ಕೊಂಡು ಬದುಕ್ತೀರಿ, ಮತ್ತು ವರ್ಕಿಗೆ ಹೋದಾಗ ವರ್ಕನ್ನು ಮಾಡ್ತೀರಿ. ಗ್ರೂಪ್ಸ್ ಲೀವ್ ಸಪರೇಟ್ಲಿ, ನಿಮ್ಮದೇ ಆದಂಥ ಕಮ್ಯುನಿಟಿ ನಿಮ್ಗೆ ಸಿಗಬಹುದು, ನಿಮ್ಮ ಒಂದು ಗುಂಪಿನಲ್ಲಿ ನೀವು ಬದುಕ್ತೀರಿ. ಇದು UK ನೋಡ್ತೇವೆ. ಐಸೋಲೇಷನ್ ಹೆಚ್ಚಾಗಿ ಕಂಡು ಬರುತ್ತೆ. ಇದಕ್ಕೆ ಸಲಾಡ್ ಬೌಲ್ ಮಾಡೆಲ್ ಅಂತ ಸಹ ಕರೀತಾರೆ. ಸಲಾಡ್ ಬೌಲ್ ಮಾಡೆಲ್. ಸಲಾಡ್ ಬೌಲಲ್ಲಿ ನೋಡಿದ್ದೀರಾ? ಈಗ ಒಂದು ಫ್ರೂಟ್ ಸಲಾಡ್ ಅಂತ ನೀವು ಕೇಳಿರ್ತೀರಿ. ಫ್ರೂಟ್ ಸಲಾಡಲ್ಲಿ ಬೇರೆ ಬೇರೆ ಹಣ್ಣುಗಳಿರುತ್ತೆ.
ಅಲ್ವಾ? ತುಂಬ ಬೇರೆ ಬೇರೆ ಹಣ್ಣಿನ ಪೀಸು ಇದೆಲ್ಲ ಇರುತ್ತೆ. ಆ ಹಣ್ಣುಗಳನ್ನು ನೀವು ಸಪ್ರೇಟ್ ಆಗಿ ಸಹ ನೀವು ಗುರುತಿಸಬಹುದು. ಇದು ದ್ರಾಕ್ಷಿ ಅಲ್ವಾ, ಇದು ಆ್ಯಪಲ್, ಇದು ಮಾವಿನ ಹಣ್ಣಿಂದು. ಆ ಥರ ನೀವು ಅದನ್ನು ರೆಕಗ್ನೈಸ್ ಮಾಡಬಹುದು. ಅಂದರೆ ಪ್ರತಿಯೊಂದು ಸಹ ಸಪ್ರೇಟ್ ಆಗಿ ನಮ್ಗೆ ಗೊತ್ತಾಗುತ್ತೆ. ಗ್ರೂಪ್ಸ್ ಲೀವ್ ಸಪ್ರೇಟ್ಲಿ. ಐಸೋಲೇಷನ್ ಅಂತಂದರೆ ಸಪ್ರೇಟ್ ಆಗಿ ನಮ್ಗೆ ಗೊತ್ತಾಗುತ್ತೆ ಇವರು ಇಂಥದ್ದೇ ಒಂದು ಗ್ರೂಪ್ ಅಂತ. ಅದಕ್ಕೆ ಸಲಾಡ್ ಬೌಲ್ ಮಾಡೆಲ್ ಅಂತ ಕರೀತಾರೆ. ಎರಡನೇದು ಅಸಿಮಿಲೇಷನ್. ಅಸಿಮಿಲೇಷನ್ ಅಂತಂದರೆ ಮೈನಾರಿಟೀಸ್ ಮರ್ಜ್ ಇನ್ ಟು ಡಾಮಿನೆಂಟ್ ಕಲ್ಚರ್. ಇದು ಹೆಚ್ಚಾಗಿ ಕಂಡು ಬರೋದು USA. USA ಹೋದ್ಮೇಲೆ ಅಲ್ಲಿ ಆಲ್ರೆಡಿ ಯಾವ ಎನ್ವೈರ್ಮೆಂಟ್ ಇರುತ್ತೋ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಜಾಸ್ತಿ. ಅದಕ್ಕೆ ಮೆಲ್ಟಿಂಗ್ ಪಾಟ್ ಅಂತ ಕರೀತಾರೆ. ಮೆಲ್ಟಿಂಗ್ ಪಾಟ್ ಅಂತಂದರೆ ಅಲ್ಲಿ ಹೋಗಿ ಮೆಲ್ಟ್ ಆಗಿಬಿಡೋದು. ನಿಮಗೆ ಸಪ್ರೇಟ್ ಆಗಿ ಆಮೇಲೆ ಕಾಣಿಸೋದಿಲ್ಲ ಯಾವುದು. ಇದು ಬೇರೆ ಒಂದು ಐಸೋಲೇಟ್ ಆಗಿದ ಆ ಥರ ನಮಗಿನ್ನೂ ಅನಿಸೋದಿಲ್ಲ. ಅಸಿಮಿಲೇಷನ್ ಅಂತಂದರೆ ಮರ್ಜ್ ಆಗಿಬಿಡೋದು, ಸಪ್ರೇಟ್ ಐಡೆಂಟಿಟಿ ಇರೋದಿಲ್ಲ, ಅದು ಅಸಿಮಿಲೇಷನ್. ಮೂರನೇದು ಇಂಟಿಗ್ರೇಷನ್, ಅಂದರೆ ಮೊಸಾಯಿಕ್ ಅಂತ ಸಹ ಕರೀತಾರೆ. ಇದಕ್ಕೆ ಮೊಸಾಯಿಕ್ ಮಾಡೆಲ್. ನಮ್ಮ ದೇಶದಲ್ಲಿ ನಾವು ಇದನ್ನು ನೋಡ್ತೇವೆ. ಯುನಿಟಿ ವಿತ್ ಡಿಸ್ಟಿಂಕ್ಟ್ ಐಡೆಂಟಿಟೀಸ್. ನಮ್ಮ ದೇಶದಲ್ಲಿ ನೋಡಿ, ಇಂಡಿಯಾ ಫಾಲೋಸ್ ಯುನಿಟಿ ಇನ್ ಡೈವರ್ಸಿಟಿ. ಗ್ರೂಪ್ಗಳು ತಮ್ಮ ಐಡೆಂಟಿಟಿಯನ್ನು ಸಹ ಮೇಂಟೈನ್ ಮಾಡ್ತಾ ಇರುತ್ತೆ. ಅದೇ ಸಂದರ್ಭದಲ್ಲಿ ವೈಲ್ ರಿಮೈನಿಂಗ್ ಪಾರ್ಟ್ ಆಫ್ ಒನ್ ನೇಷನ್. ಹಿಂದಿನ ವಿಡಿಯೋದಲ್ಲಿ ಹೇಳಿದ ನೆನಪಿದೆಯಾ? ನಾವು ಕನ್ನಡಿಗರೂ ಹೌದು, ಅಥವಾ ನಮಗೆ ನಮ್ಮದೇ ಆದಂಥ ಧರ್ಮನೂ ಇದೆ, ಮತ್ತು ನಮ್ಮದೇ ಆದಂಥ ವರ್ಕ್ ಇದೆ. ಎಲ್ಲದರ ನಡುವೆ ನಾವು ಭಾರತೀಯರು ಹೌದು, ಅಥವಾ ನಮ್ಮದೇ ಆದ ಡಿಸ್ಟಿಂಕ್ಟ್ ಐಡೆಂಟಿಟಿನೂ ಇದೆ. ಅದರ ಜೊತೆ ವಿ ಆರ್ ಆಲ್ಸೋ ಪಾರ್ಟ್ ಆಫ್ ದಿ ನೇಷನ್. ಭಾರತದ ಒಂದು ಭಾಗ ನಾವು. ಹಾಗಾಗಿ ಇಲ್ಲಿ ಕಂಪ್ಲೀಟ್ ಆಗಿ ನಾವು ಸಪ್ರೇಟ್ ಆಗಿ ಐಸೋಲೇಟ್ ಆಗ್ತಾನೂ ಇಲ್ಲ. ಹಾಗಂತ ಭಾರತೀಯರು ನಾವು ನಮ್ದೆಲ್ಲ ಐಡೆಂಟಿಟಿ ಬಿಟ್ಕೊಡ್ತು ಬದುಕ್ತಾನೂ ಇಲ್ಲ. ಅಂದರೆ ಒಂದು ಐಸೋಲೇಷನ್ನಲ್ಲಿ ಏನಾಗ್ತಾ ಇತ್ತು, ಕಂಪ್ಲೀಟ್ ಸಪರೇಷನ್. ಅಸಿಮಿಲೇಷನ್ನಲ್ಲಿ ಏನಾಗ್ತಾ ಇತ್ತು, ಎಲ್ಲ ಮರ್ಜ್ ಆಗಿಬಿಡೋದು. ಇಂಟಿಗ್ರೇಷನ್ ಅಂತಂದರೆ ನಾವು ಐಸೋಲೇಟ್ ಆಗ್ತಾನೂ ಇಲ್ಲ, ಕಂಪ್ಲೀಟ್ ಮರ್ಜ್ ಆಗ್ತಾನೂ ಇಲ್ಲ. ನಮಗೆ ನಮ್ಮದೇ ಆದಂಥ ಐಡೆಂಟಿಟಿ ಇದೆ, ಅದನ್ನು ಕಾಪಾಡ್ಕೊಂಡು ಬಂದಿದ್ದೇವೆ. ಅದರ ಜೊತೆ ಇಡೀ ವ್ಯವಸ್ಥೆ ದೇಶದ ಒಂದು ಭಾಗ ಅಂತ ಸಹ ನಾವು ನಮ್ಮನ್ನು ಗುರುತಿಸ್ಕೊಳ್ತೇವೆ, ಪಾರ್ಟ್ ಆಫ್ ದಿ ನೇಷನ್. ಅಲ್ವಾ? ಲ್ಯಾಂಗ್ವೇಜು, ರಿಲಿಜನ್ನು, ಕಲ್ಚರ್ಸ್ ಎಲ್ಲ ಕೋ ಎಕ್ಸಿಸ್ಟ್ ಅಲ್ವಾ, ಒಂದೇ ಸಾರಿ ನಾವು ನೋಡಬಹುದು. ಆದರೆ ಎಲ್ಲವನ್ನ ನಿರ್ವಹಿಸೋದು ಅಥವಾ ನಾವೆಲ್ಲ ಯಾವುದರ ಅಡಿಯಲ್ಲಿ ಬರ್ತೇವೆ, ಒನ್ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್. ಹಾಗಾಗಿ ಇದು ಬಹಳ ಮುಖ್ಯವಾಗಿ ನಾವು ನೋಡೋದು ಭಾರತದ ಮಾಡೆಲ್. ಇನ್ನು ಭಾರತದ ಆರ್ಗ್ಯಾನಿಕ್ ನೇಚರ್ ಆಫ್ ಇಂಡಿಯನ್ ಕಲ್ಚರ್ ಅಂತಂದರೆ, ನಮ್ಮ ಕಲ್ಚರ್ ಸಡನ್ ಆಗಿ ಒಂದೇ ದಿನ ಹುಟ್ಕೊಂಡಿರೋದಲ್ಲ. ಅದು ಹೇಗೆ ಗ್ರ್ಯಾಜುವಲ್ ಆಗಿ ಬಂದಿದೆ ಅಂತಂದರೆ ಇಂಟರಾಕ್ಷನ್, ಧರ್ಮಗಳ ನಡುವೆ ಸಂವಾದ, ಅಡಾಪ್ಟೇಷನ್. ಒಂದು ಧರ್ಮ ಅಥವಾ ಒಂದು ವಿಭಾಗ ಇನ್ನೊಂದು ವಿಭಾಗದವರ ವಿಚಾರಗಳನ್ನು ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಫ್ಯೂಷನ್ ಅಥವಾ ನಮ್ಮದು ಸ್ವಲ್ಪ ಅವ್ರದ್ದು ಸ್ವಲ್ಪ. ಈಗ ಕ್ಲಾಸಿಕಲ್ ಮಾಡರ್ನ್ ಮ್ಯೂಸಿಕ್ ಫ್ಯೂಷನ್ ಅಲ್ವಾ, ಕ್ಲಾಸಿಕಲ್ ಫ್ಯೂಷನ್ ಅಂತ ನೀವು ಕೇಳಿರಬಹುದು. ಕಂಟೆಂಪ್ರರಿ ಮ್ಯೂಸಿಕ್ ಅಂತ ಕೇಳಿರಬಹುದು. ಅಲ್ಲೆಲ್ಲ ಹಿಂದಿನದನ್ನು ಉಳಿಸ್ಕೊಂಡಿರ್ತಾರೆ, ಈಗಿನ ಮಾಡರ್ನ್ ಟಚ್ಚನ್ನು ಕೊಟ್ಟಿರ್ತಾರೆ. ಫ್ಯೂಷನ್ ಇದೆಲ್ಲವನ್ನ ಸಹ ನಾವು ಭಾರತದಲ್ಲಿ ನೋಡಬಹುದು. ಹಾಗಾಗಿ ರ್ಯಾದರ್ ದೆನ್ ಫೋರ್ಸ್ಡ್ ಯೂನಿಫಾರ್ಮಿಟಿ, ಫೋರ್ಸ್ಫುಲ್ಲಾಗಿ ಒಂದೇ ಥರ ಇರೋಣ ಅಂತ ಹೇಳ್ಕೊಂಡಿದ್ರೆ ಭಾರತದಲ್ಲಿ ಅದು ನಡೆಯೋದಿಲ್ಲ. ಯಾಕಂದರೆ ಇಷ್ಟೊಂದು ಡೈವರ್ಸಿಟಿ ಇದೆ ಅಲ್ವಾ. ನೀವು ಹಿಮಾಲಯ, ಕಾಶ್ಮೀರಕ್ಕೆ ಹೋಗಿ ಕರಾವಳಿ ಪ್ರದೇಶದಲ್ಲಿ ಬದುಕೋ ಥರನೇ ನೀವು ಇಲ್ಲಿ ಬದುಕಿ ಅಂತ ಹೇಳಿದ್ರೆ ಅವ್ರ ಹತ್ರ ಆಗೋದಿಲ್ಲ. ಅವರ ಲೈಫ್ ಸ್ಟೈಲ್ ಬೇರೆ. ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದ್ದ ಹಾಗೆ ಕಲ್ಚರ್ ಚೇಂಜ್ ಆಗುತ್ತೆ. ಆವಾಗ ಅವರ ಪ್ರತಿಯೊಂದು ಆ್ಯಕ್ಟಿವಿಟಿಗಳು ಅದರಿಂದ ಬದಲಾಗ್ತಾ ಹೋಗುತ್ತೆ. ಸೊ ಡೈವರ್ಸಿಟಿ ಬಗ್ಗೆ ಗೊತ್ತಾಗಿರಬಹುದು ಈ ಒಂದು ಕಾನ್ಸೆಪ್ಟ್. ಇದರಲ್ಲಿ ಸಿಂಪಲ್ ಆಗಿದೆ. ಒಂದು, ನಾವು ಬೇರೆ ಬೇರೆ ಥರ ಡೈವರ್ಸಿಟಿ ಇದೆ ಅಂತ ನೋಡಿದ್ವಿ. ಅದಕ್ಕಿಂತ ಜಾಸ್ತಿ ಮುಖ್ಯವಾಗಿರೋದು ಡೈವರ್ಸಿಟಿ ಯಾಕಿದೆ ಅನ್ನೋದನ್ನು ನೆನಪಿಟ್ಕೊಳ್ಬೇಕಾಗತ್ತೆ. ಓದಿ, ಪದೇ ಪದೇ ಓದಿ, ರೀಕಾಲ್ ಮಾಡಿ, ಒಂದು ಸಾರಿ ಈ ಚಾಪ್ಟರ್ನ ಕ್ಲೋಸ್ ಮಾಡಿ, ರೀಸನ್ಸ್ ಏನೇನು ರೀಸನ್ಸ್ ನಿಮ್ಗೆ ನೆನಪಾಗುತ್ತೆ ಒಂದು ಶೀಟಲ್ಲಿ ಸಪ್ರೇಟಾಗಿ ಬರೀರಿ. ಯಾವ್ದು ಮಿಸ್ ಆಗ್ತಾ ಇದೆ ಒಂದು ಸಾರಿ ನೋಡಿ, ಮತ್ತೆ ಕ್ಲೋಸ್ ಮಾಡಿ ನೋಟ್ಸನ್ನು ಬರೀರಿ. ಈ ಥರ ರಿವರ್ಸ್ ಇಂಜಿನಿಯರಿಂಗ್, ಸಡನ್ನಾಗಿ ಮೊದಲೇ ನೋಟ್ಸ್ ನೋಡಿ ಬೈಹಾರ್ಟ್ ಮಾಡ್ತಾ ಇರೋದಲ್ಲ. ಫಸ್ಟು ಟ್ರೈ ಮಾಡೋದು, ಫಸ್ಟು ಏನು ನೆನಪಿದೆ ಅಂತ ನೋಡೋದು. ನೆನ್ಪು ಮಾಡ್ಕೊಳ್ತಾ ಇರಬೇಕಾದ್ರೆ ಕೆಲವೊಂದು ನಮ್ಗೆ ನೆನಪಿಲ್ಲ, ಮರ್ತೋಗಿದೆ ಅಂತ ಗೊತ್ತಾಗುತ್ತೆ. ಆವಾಗ ನೋಟ್ಸ್ ನೋಡಿ ಅದನ್ನು ಮಾತ್ರ ಇಲ್ಲಿ ಬರ್ಕೊಳ್ಳಿ. ಪ್ರತಿಯೊಂದನ್ನು ಸಹ ಬರ್ಕೋತಾ ಕೂತ್ಕೊಳ್ಳೋದು ಅಲ್ಲ, ಮೊದಲೇ ನೋಟ್ಸ್ ಬೈಹಾರ್ಟ್ ಮಾಡ್ತಾ ಇರೋದು ಅಲ್ಲ. ಫಸ್ಟು ಒಂದು ಸಾರಿ ಓದ್ತೀರಿ ನೋಟ್ಸನ್ನು, ನೆಕ್ಸ್ಟ್ ಮೇನ್ ಹೆಡ್ಡಿಂಗ್ ಇರ್ತಾವಲ್ವ,
ರೀಸನ್ಸ್ ಫಾರ್ ಡೈವರ್ಸಿಟಿ ಇನ್ ಇಂಡಿಯಾ ಅದನ್ನು ಬರೀರಿ, ನೋಟ್ಸ್ ಕ್ಲೋಸ್ ಮಾಡಿ. ರೀಸನ್ 1 2 3 4 5, ಎಸ್ 5 ಆದಮೇಲೆ 6, ಎಸ್ 6 ಇದೆ ಟೋಟಲ್. 6 ರೀಸನ್ಸ್ ಇದೆ. 6 ರೀಸನ್ನಲ್ಲಿ ಎಷ್ಟು ನಿಮ್ಗೆ ನೆನಪಾಗುತ್ತೆ? 6 ಯಾವತ್ತು ಈ ಒಂದು ನೋಟ್ಸಲ್ಲಿರೋ ಸಬ್ ಹೆಡಿಂಗ್ಸ್ ಇದೆ ಅಥವಾ ಹೆಡಿಂಗ್ಸ್ ಇದೆ ಅದನ್ನು ಬರ್ಕೊಳ್ಳಿ ಫಸ್ಟು. ಅದರಲ್ಲಿ ಎಷ್ಟು ಪಾಯಿಂಟ್ ಬರಬೇಕು ಅಂತ ಮುಂದ್ಗಡೆ ಬರ್ಕೊಳ್ಳಿ. ಆ ಪಾಯಿಂಟ್ ಯಾವುದು ಅಂತ ಬರ್ಕೋಬೇಡಿ. ಇದು ರೀಕಾಲ್ ಮಾಡುವ ಒಂದು ಮೆಥಡ್. ಮುಂದೆ ಇದ್ರ ಬಗ್ಗೆ ಜಾಸ್ತಿ ಹೇಳ್ತೇನೆ. ಆದರೆ ಒಂದು ಚಾಪ್ಟರ್ನ ಓದಿದ ಮೇಲೆ ಒಂದೇ ಸಾರಿ ಓದಬೇಕು. ಒಂದು ಸಾರಿ ಓದಬೇಕಾದ್ರೆ ಕಂಪ್ಲೀಟ್ ಫೋಕಸ್ಡ್ ಆಗಿ ಓದಬೇಕು. ಪದೇ ಪದೇ ಅದೇ ಪಾಯಿಂಟನ್ನು ನೋಡ್ತಾ ಬೋರ್ ಆಗಿ ಆಮೇಲೆ ಇದೇನು ಅಂತ ಒಂದು ಸಾರಿ ಅನಿಸುತ್ತೆ, ಏನಿದೆ ಇದರಲ್ಲಿ ಮತ್ತೆ ಓದೋದು ಏನಿದೆ ಅಂತ ಅನಿಸ್ತಾ ಇರುತ್ತೆ. ಹಾಗೆ ಮಾಡಬಾರ್ದು. ಒಂದು ಸಾರಿ ಓದಬೇಕು. ಒಂದು ಸಾರಿ ಓದಿದ ಮೇಲೆ ಸಬ್ ಹೆಡಿಂಗ್ಸ್ ಬರ್ಕೋಬೇಕು. ಇಲ್ಲಿ ನೋಡಿ ಸಬ್ ಹೆಡಿಂಗ್ ಏನು ಇಂಪಾರ್ಟೆಂಟ್ ಇರೋದು, ರೀಸನ್ಸ್ ಫಾರ್ ಡೈವರ್ಸಿಟಿ. ಅದರಲ್ಲಿ ಎಷ್ಟು ಪಾಯಿಂಟ್ ಕವರ್ ಆಗಬೇಕು? 6 ಪಾಯಿಂಟ್ ಕವರ್ ಆಗಬೇಕು. ಇವಾಗ ನೀವೇನು ಮಾಡಬೇಕು? ಸಬ್ ಹೆಡಿಂಗ್ ಬರೀತೀರಿ, ಬರ್ಕೊಂಡಾದ್ಮೇಲೆ ನೋಟ್ಸ್ ಕ್ಲೋಸ್ ಮಾಡಬೇಕು. 6 ಪಾಯಿಂಟ್ ಕವರ್ ಆಗಬೇಕು. 1 2 3 4 5 6. ಇಲ್ಲಿ ಬರಿಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ನೀವೆಲ್ಲಿ ಮಿಸ್ ಮಾಡ್ತಾ ಇದ್ದೀರಿ. ಕಂಪ್ಲೀಟು ಪ್ರತಿಯೊಂದು ನೋಡ್ಕೊಂಡು ಬರೆಯೋದಲ್ಲ, ನೋಡದೆ ಬರೆಯೋದು. ಅದು ನೋಡದೆ ಬರಿತಾ ಇರಬೇಕಾದ್ರೆ ಯಾವ್ದು ಮಿಸ್ ಆಗ್ತಾ ಇದೆ ಅದನ್ನು ಮಾತ್ರ ನೋಡಿ ಕಂಪ್ಲೀಟ್ ಮಾಡಿ. ಈ ಥರ 2 ರಿಂದ 3 ಸಾರಿ ಮಾಡಿದರೆ ಬಹಳ ಬೇಗ ನೀವು ಏನು ಓದ್ಕೊಂಡು ಬಾಯರ್ಟ್ ಮಾಡಿಕೊಂಡು ಏನು ತಲೆಯಲ್ಲಿ ಇಟ್ಕೊಳ್ತಾ ಇದ್ರೋ ಅದಕ್ಕಿಂತ ಇದು ಹೆಚ್ಚು ಎಫೆಕ್ಟಿವ್. ಗೊತ್ತಾಗಿರ್ಬಹುದು ಅಂದ್ಕೊಳ್ತೇನೆ. ಎಸ್ ಒಂದು ಸಾರಿ ಬ್ರೇಕ್ ತಗೊಳ್ಳೇಬೇಕಿದ್ರೆ ಇಂದಿನ ಚಾಪ್ಟರ್ನ ರಿವೈಸ್ ಮಾಡಿ, ಈಗಾಗಲೇ ಹೇಳಿದ ಮೆಥಡನ್ನು ಫಾಲೋ ಮಾಡಿ, ರೀಕಾಲ್ ಮಾಡಿ, ನೆಕ್ಸ್ಟ್ ಚಾಪ್ಟರ್ ಕಂಟಿನ್ಯೂ ಮಾಡಿ. ಚಾಪ್ಟರ್ 3 ರೋಲ್ ಆಫ್ ವಿಮೆನ್ ಆ್ಯಂಡ್ ವಿಮೆನ್ಸ್ ಆರ್ಗನೈಸೇಷನ್, ವಿಮೆನ್ಸ್ ಮೂವ್ಮೆಂಟ್ ಇನ್ ಇಂಡಿಯಾ. ಭಾರತದಲ್ಲಿ ಈ ಮಹಿಳೆಗೆ ಸಂಬಂಧಪಟ್ಟ ಹಾಗೆ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಮೂಮೆಂಟ್ಸ್ಗಳಾಗಿರಬಹುದು, ಮಹಿಳೆಯರ ಪಾತ್ರ, ಮುಂದೆ ಸೋಷಿಯಲ್ ಜಸ್ಟಿಸ್ ಅನ್ನುವಂಥ ವಿಷಯ ಬಂದಾಗ ಅಲ್ಲೂ ಕನೆಕ್ಟ್ ಆಗುತ್ತೆ. ಇದು ಎಲ್ಲ GS ಅಲ್ಲೂ ವಿಮೆನ್ಸ್ ಅನ್ನುವಂಥ ಅಥವಾ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ವಿಷಯಗಳು ಬಂದೇ ಬರುತ್ತೆ. ಇಲ್ಲಿ ನಾವು ವಿಮೆನ್ಸ್ ಮೂವ್ಮೆಂಟ್ ಅದರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ ತಿಳ್ಕೊಳ್ತೇವೆ. ಇದನ್ನು ಅಲ್ಲೂ ಮುಂದೆ ಕನೆಕ್ಟ್ ಮಾಡ್ತೇವೆ. ಬೇಸಿಕ್ ತಿಳ್ಕೊಳ್ಳೋಣ. ಭಾರತದಲ್ಲಿ ಮಹಿಳಾ ಚಳುವಳಿಗಳು ಅಥವಾ ಮಹಿಳಾ ಹೋರಾಟ ಯಾವ ರೀತಿ ನಡೆದು ಬಂತು, ಮುಖ್ಯವಾಗಿ ಅದರ ಗುರಿ ಏನಾಗಿತ್ತು. ಭಾರತದಲ್ಲಿ 2 ರೀತಿ ಪೆಟ್ರಿಯಾರ್ಕಿ ಇದೆ. ಯಾವುದು ಅಂತ ನೆನಪು ಮಾಡ್ಕೊಳ್ಳಿ. ಆ ಪೆಟ್ರಿಯಾರ್ಕಿಯನ್ನು, ಆ ಒಂದು ಪಿತೃಪ್ರಧಾನ ಅಥವಾ ಪುರುಷ ಪ್ರಧಾನ ವ್ಯವಸ್ಥೆಯನ್ನು ಸ್ವಲ್ಪ ಕಡಿಮೆ ಮಾಡಿ ಮಹಿಳೆಯರಿಗೂ ಸಹ ಸಮಾನ ಸ್ಟೇಟಸ್ ಸಿಗಬೇಕು, ಸಮಾನ ಪ್ರತಿನಿಧಿತ್ವ ಅಥವಾ ಹಕ್ಕುಗಳು, ಎಜುಕೇಷನ್, ಈಕ್ವಾಲಿಟಿ ಇದೆಲ್ಲ ಸಿಗಬೇಕು ಅಂತ ವಿಮೆನ್ಸ್ ಮೂವ್ಮೆಂಟ್ಗಳು ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ನೋಡಿ ಫೇಸ್ 1, ಫೇಸ್ 2, ಫೇಸ್ 3 3 ಫೇಸ್ಗಳಿದೆ. 3 ಫೇಸ್ ಅಂತಂದರೆ ಮೊದಲನೇದು ನೋಡಿ ಯಾವಾಗ 19th ಸೆಂಚುರಿ. ಇಲ್ಲಿ ರಾಜಾರಾಮ್ ಮೋಹನ್ ರಾಯ್, ಈಶ್ವರ್ ಚಂದ್ರ ವಿದ್ಯಾಸಾಗರ್, ಜ್ಯೋತಿರಾವ್ ಫುಲೆ ಇವರ ಕಾಲ. ಅಲ್ಲಿ ಹೇಗಿತ್ತು ಅಂತಂದರೆ ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಗಳು ಸ್ಟಾರ್ಟ್ ಆಯಿತು. ಅವರು ರೇಸ್ ಮಾಡಿರುವ ಇಶ್ಯೂಗಳು ಯಾವುದು? ಸತಿ, ಚೈಲ್ಡ್ ಮ್ಯಾರೇಜ್, ವೀಡೋ ಆಪರೇಷನ್, ಪರ್ದಾ ಸಿಸ್ಟಮ್, ಇದ್ರ ಬಗ್ಗೆಲ್ಲ ಅವರು ಧ್ವನಿಯನ್ನು ಎತ್ತುತ್ತಾರೆ. ನೋಡಿ ಇಲ್ಲಿ ಒಂದು ಪಾಯಿಂಟ್ ಕರೆಕ್ಟಾಗಿ ನೋಡಿ. ಸ್ಟಾರ್ಟೆಡ್ ಮೇನ್ಲಿ ಬೈ ಎಜುಕೇಟೆಡ್ ಮೇಲ್ ರಿಫಾರ್ಮರ್ಸ್ ಡ್ಯೂರಿಂಗ್ ಕಲೋನಿಯಲ್ ಪೀರಿಯಡ್. ಮಹಿಳೆಗೆ ಸಂಬಂಧಪಟ್ಟ ಹಾಗೆ ಧ್ವನಿಯನ್ನು ಮೊದಲು ಎತ್ತದವರು ಮೇಲ್ ರಿಫಾರ್ಮರ್ಸ್, ರಾಜಾರಾಮ್ ಮೋಹನ್ ರಾಯ್ ಮುಂತಾದವರು. ಮಹಿಳೆಯರೇ ಮುಂದೆ ಬಂದು ಸಮಾಜದಲ್ಲಿ ನಮಗೆ ಹಕ್ಕುಗಳನ್ನು ನೀಡಿ ಅನ್ನುವಷ್ಟು ಮುಂದುವರೆದಿರಲಿಲ್ಲ ಆ ಸಮಾಜ. ಅದಕ್ಕೆ ಮುಖ್ಯವಾಗಿ ನಾವಿಲ್ಲಿ ಗಮನಿಸೋದು ಮೇಲ್ ರಿಫಾರ್ಮರ್ಸ್ಗಳು ಮುಂದೆ ಬಂದು ಎಜುಕೇಟೆಡ್ ಆಗಿರೋರು, ಅಂದರೆ ಶಿಕ್ಷಣವನ್ನು ಪಡ್ಕೊಂಡಿರೋರು ಮುಂದೆ ಬಂದು ಈ ಕೆಲವು ಸಮಸ್ಯೆಗಳನ್ನು ಸಮಾಜದ ಮುಂದೆ ಇಟ್ಟು ಇದನ್ನು ನಿರ್ಮೂಲನೆ ಮಾಡಬೇಕು, ಇದನ್ನು ಮುಂದುವರ್ಸ್ಕೊಂಡು ಹೋಗಬಾರ್ದು ಅಂತ ಪ್ರಯತ್ನ ಮಾಡ್ತಾರೆ. ಸೊ ಫೇಸ್ 1 ಯಾವಾಗ? 19th ಸೆಂಚುರಿ. 19th ಸೆಂಚುರಿ ಆದಮೇಲೆ 20th ಸೆಂಚುರಿ ಬರುತ್ತೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವಂಥ ಸಂದರ್ಭ. ಆ ಸಂದರ್ಭದಲ್ಲಿ ಫೇಸ್ 2 ಅಲ್ಲಿ ಪಾರ್ಟಿಸಿಪೇಷನ್ ಇನ್ ನ್ಯಾಷನಲ್ ಮೂವ್ಮೆಂಟ್, ಫ್ರೀಡಮ್ ಸ್ಟ್ರಗಲ್ ಆಗ್ತಾ ಇತ್ತು ಅಲ್ವಾ, ಸ್ವಾತಂತ್ರ್ಯ ಹೋರಾಟ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರು ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಂದರೆ ನಿಧಾನವಾಗಿ ನೋಡಿ, ಫೇಸ್ 1ನಲ್ಲಿ ಈಗ ಆಗಿನ ರಿಫಾರ್ಮ್ಗಳು ಸ್ವಲ್ಪ ಎಫೆಕ್ಟಿವ್ ಆಗಿರಬಹುದು ಅಂತ ನಮಗನ್ಸುತ್ತೆ. ಫೇಸ್ 1 ರಿಫಾರ್ಮ್ಗಳಿಂದ ಫೇಸ್ 2 ಅಲ್ಲಿ ಮಹಿಳೆಯರಿಗೆ ಹೊರಗಡೆ ಅಂದರೆ ನ್ಯಾಷನಲ್ ಮೂವ್ಮೆಂಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಸಿಕ್ತು. ಇವಾಗ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಇನ್ಕ್ರೀಸ್ ಆಗುತ್ತೆ. ಮತ್ತು ನ್ಯಾಷನಲಿಸಮ್ ಪ್ರಯಾರಿಟೈಸ್ಡ್ ಓವರ್ ಸಪ್ರೇಟ್ ಜೆಂಡರ್ ಇಶ್ಯೂಸ್.
ದೇಶಕ್ಕೆ ಸಂಕಷ್ಟ ಬಂದಿದೆ, ಈಗ ನಾವು ಮಹಿಳೆ ಪುರುಷ ಅಂತ ನೋಡ್ಕೊಳ್ತಾ ಇರಬಾರ್ದು, ದೇಶಕ್ಕೆ ಸ್ವಾತಂತ್ರ್ಯ ಸಿಗೋದು ಮುಖ್ಯ. ರಾಷ್ಟ್ರೀಯತೆಯ ಭಾವ ಎಲ್ಲವನ್ನ ಮೀರಿಸಿತ್ತು. ಆಲ್ ಇಂಡಿಯಾ ವುಮೆನ್ಸ್ ಕಾನ್ಫರೆನ್ಸ್ ವರ್ಕ್ ಟುವರ್ಡ್ ವುಮೆನ್ಸ್ ಎಜುಕೇಷನ್ ಅಂಡ್ ರಿಫಾರ್ಮ್ ಈ ಸಂದರ್ಭದಲ್ಲಿ ನಾವು ನೋಡ್ಬೋದು. ಎರಡನೇ ಫೇಸು ನ್ಯಾಷನಲ್ ಮೂಮೆಂಟ್. ಮೊದಲನೇ ಫೇಸು ಮೇಲ್ ರಿಫಾರ್ಮರ್ಸ್ ಇರ್ತಾ ಇದ್ರು, ಮಹಿಳೆಯರ ಹಕ್ಕುಗಳ ಬಗ್ಗೆ ಅವರು ಹೋರಾಟ ಮಾಡ್ತಾರೆ. ಎರಡನೇ ಫೇಸು ನ್ಯಾಷನಲ್ ಮೂಮೆಂಟಲ್ಲಿ ಮಹಿಳೆಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ಮೂರನೇ ಫೇಸ್ ಪೋಸ್ಟ್ 1970, ಇದು ಯಾವಾಗ ಸ್ವಾತಂತ್ರ್ಯ ಸಿಕ್ಕಿ ಎಷ್ಟೋ ವರ್ಷಗಳ ನಂತರ. ವಿಮೆನ್ ದೆಮ್ಸೆಲ್ಸ್ ಬಿಗನ್ ರೈಸಿಂಗ್ ಜೆಂಡರ್ ಸ್ಪೆಸಿಫಿಕ್ ಇಶ್ಯೂಸ್. ಇಲ್ಲಿ ಮಹಿಳೆಯರು ಮುಖ್ಯವಾಗಿ ಮುಂದೆ ಬಂದು ತಮ್ಮ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುತ್ತಾರೆ. ಮೊದಲನೇ ಫೇಸಲ್ಲಿ ಪುರುಷರು ಮಾತ್ರ ಧ್ವನಿ ಎತ್ತುತ್ತಾ ಇದ್ರು, ಎರಡನೇ ಫೇಸಲ್ಲಿ ಸ್ವಾತಂತ್ರ್ಯ ಹೋರಾಟನೇ ಗುರಿಯಾಗಿತ್ತು. ಮೂರನೇ ಫೇಸಲ್ಲಿ ಮಹಿಳೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬರೋದು ಒಂದು ಟುವರ್ಡ್ಸ್ ಈಕ್ವಾಲಿಟಿ ರಿಪೋರ್ಟ್ ಅಂತ 1974. ಆ ರಿಪೋರ್ಟಲ್ಲಿ ಜೆಂಡರ್ ಇನ್ಇಕ್ವಾಲಿಟಿ ಯಾವ ಪ್ರಮಾಣದಲ್ಲಿದೆ ನಮ್ಮ ದೇಶದಲ್ಲಿ ಅನ್ನೋದನ್ನು ತಿಳಿಸುತ್ತೆ ಆ ರಿಪೋರ್ಟ್. ಈ ರಿಪೋರ್ಟ್ ಬಂದ ಮೇಲೆ ಫೆಮಿನಿಸ್ಟ್ ಆಕ್ಟಿವಿಸಮ್, ಪಾಲಿಸಿ ರಿಫಾರ್ಮ್ಗಳು ಇದಕ್ಕೆಲ್ಲ ಒಂದು ಪುಷ್ ಸಿಗುತ್ತೆ. ಆ ಸಂದರ್ಭದಲ್ಲಿ ಮುಂದೆ ನಾವು ನೋಡೋದು ಸೇವಾ, ಸೆಲ್ಫ್ ಎಂಪ್ಲಾಯ್ಡ್ ವಿಮೆನ್ಸ್ ಅಸೋಸಿಯೇಷನ್ ವರ್ಕ್ ಫಾರ್ ಇಕನಾಮಿಕ್ ಎಂಪವರ್ಮೆಂಟ್ ಆಫ್ ವುಮೆನ್ ಇನ್ ಇನ್ಫಾರ್ಮಲ್ ಸೆಕ್ಟರ್ ನೋಡಿದ್ವು ಅಲ್ವಾ. ಪಿಂಕ್ ಕಾಲರ್ ಜಾಬ್ಸ್ ಅಂತ ನೀವು ಕೆಲವೊಂದು ಕೇಳಿರಬಹುದು. ಪಿಂಕ್ ಕಲರ್ ಜಾಬ್ಸು ಮತ್ತು ಫೆಮಿನೈಸೇಷನ್ ಆಫ್ ಅಗ್ರಿಕಲ್ಚರ್. ಈ ಶಬ್ದಗಳ ಅರ್ಥ ಏನು ಹೇಳಿ? ಮಹಿಳೆಯರು ಪುರುಷರಷ್ಟೇ ಸಮಾನವಾಗಿ ಕೆಲಸ ಮಾಡಿದ್ರು, ಅವರಿಗೆ ಸೆಕ್ಯೂರಿಟಿ ಇಲ್ಲ, ಜಾಬ್ ಸೆಕ್ಯೂರಿಟಿ ಇಲ್ಲ, ಅದ್ರ ಜೊತೆ ಕಡಿಮೆ ಸ್ಯಾಲ್ರಿ ಇರುತ್ತೆ, ಅವ್ರನ್ನ ಚೆನ್ನಾಗಿ ಸರಿಯಾಗಿ ಟ್ರೀಟ್ ಮಾಡೋದಿಲ್ಲ ಆ ಜಾಬ್ನಲ್ಲಿ. ಹಾಗಾಗಿ ಇಕನಾಮಿಕ್ ಎಂಪವರ್ಮೆಂಟ್ ಆಗಬೇಕು, ಅದರಲ್ಲೂ ಇನ್ಫಾರ್ಮಲ್ ಸೆಕ್ಟರಲ್ಲಿ ಮಹಿಳೆಯರ ಒಂದು ಪ್ರಗತಿ ಆಗಬೇಕು ಅನ್ನೋದಕ್ಕೋಸ್ಕರ ಬಂದಿರೋದು ಸೇವಾ. ಆಮೇಲೆ ಸಹೇಲಿ, ವಿಮೆನ್ಸ್ ರೈಟ್ ಆರ್ಗನೈಸೇಷನ್ ಫೋಕಸಿಂಗ್ ಆನ್ ಜೆಂಡರ್ ಜಸ್ಟಿಸ್. ನೆಕ್ಸ್ಟು ಸ್ತ್ರೀ ಮುಕ್ತಿ ಸಂಘಟನೆ, ಮಹಿಳೆಯರ ಎಂಪವರ್ಮೆಂಟು, ಸಬಲೀಕರಣ, ರೈಟ್ಸ್ಗಳಿಗೆ ಸಂಬಂಧಿಸಿರೋದು. ಇನ್ನು ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಇಶ್ಯೂಸ್ ಇರುತ್ತೆ ಜನರಲ್ ಆಗಿ ನಿಮ್ಗೆ ಆಲ್ರೆಡಿ ಗೊತ್ತಿರೋದೇ ಇದು. ವೈಲೆನ್ಸ್ ಅಗೇನ್ಸ್ಟ್ ವುಮೆನ್, ಡೊಮೆಸ್ಟಿಕ್ ವೈಲೆನ್ಸ್ ಅಲ್ವಾ, ಮನೆಯಲ್ಲಿ ಮನೆಯ ಸದಸ್ಯರಿಂದ ಡೌರಿಗೋಸ್ಕರ ವೈಲೆನ್ಸ್ ಆಗಬಹುದು, ಡೌರಿ ಹರಾಸ್ಮೆಂಟ್, ಆನರ್ ಕ್ರೈಮ್ಸ್, ಮರ್ಯಾದಾ ಹತ್ಯೆಗಳು, ಸೆಕ್ಷುವಲ್ ವೈಲೆನ್ಸ್ ಅಲ್ವಾ. ಮ್ಯಾರಿಟಲ್ ರೇಪ್ ಅನ್ನುವಂಥ ಕಾನ್ಸೆಪ್ಟ್ ಇದೆ, ತಿಳ್ಕೊಳ್ಳಿ ಹಾಗಂತಂದ್ರೆ ಏನು ಅಂತ ಸರ್ಚ್ ಮಾಡಿ. ಪಬ್ಲಿಕ್ ಸೇಫ್ಟಿ, ಹರಾಸ್ಮೆಂಟ್ ಇನ್ ಪಬ್ಲಿಕ್ ಸ್ಪೇಸಸ್ ಆ್ಯಂಡ್ ವರ್ಕ್ ಪ್ಲೇಸ್. ಮನೆಯಲ್ಲಿ ಸಹ ಸಮಸ್ಯೆ, ಮನೆಯಲ್ಲಿ ವೈಲೆನ್ಸ್, ಹರಾಸ್ಮೆಂಟ್. ಅದೇ ಕೆಲಸಕ್ಕೆ ಹೋದರೆ ಪಬ್ಲಿಕ್ ಸ್ಪೇಸ್ಗಳಲ್ಲಿ, ವರ್ಕ್ ಪ್ಲೇಸ್ಗಳಲ್ಲಿ ಅಲ್ಲೂ ಹರಾಸ್ಮೆಂಟ್ ಅಲ್ವಾ. ಇದ್ರ ಜೊತೆ ಇಕನಾಮಿಕ್ ಇಶ್ಯೂಸ್, ವರ್ಕ್ ಮಾಡ್ತಾ ಇದ್ರು ಅಷ್ಟೆಲ್ಲ ಹರಾಸ್ಮೆಂಟ್ ಸಹಿಸ್ಕೊಂಡು ಕೆಲಸ ಮಾಡ್ತಾ ಇದ್ರು, ವೇಜ್ ಸರಿಯಾಗಿ ಸಿಕ್ಕಿರೋದಿಲ್ಲ, ಪ್ರಾಪರ್ಟಿ ರೈಟ್ಸ್ ಇರೋದಿಲ್ಲ. ಮತ್ತು ಮನೆಯಲ್ಲಿ ಮಾಡುವ ಕೇರ್ ವರ್ಕ್, ಹಿರಿಯರನ್ನು ನೋಡ್ಕೊಳ್ಳೋದು, ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಯಾವುದೇ ಪೇಮೆಂಟ್ ಇರೋದಿಲ್ಲ. ಮತ್ತು ಲಿಮಿಟೆಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಎಂಪ್ಲಾಯ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಕೆಲಸವನ್ನು ಮಹಿಳೆಯರಿಗೆ ಮುಕ್ತವಾಗಿ ನೀವು ಬಂದು ಮಾಡಿ ಅಂತ ಅವಕಾಶಗಳನ್ನು ಕೊಡೋದಿಲ್ಲ. ಸೊ ಹೀಗಾಗಿ ಸರ್ಕಾರ ಏನು ಮಾಡುತ್ತೆ, ಈ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಬೇಕು ಅಂತ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಆ ಕಮಿಷನ್ನು ಏನು ಮಾಡೋದು, ಸೇಫ್ ಗಾರ್ಡ್ ಹೇಗಿದೆ ರಿವ್ಯೂ ಮಾಡೋದು, ಗ್ರಿವ್ಯಾನ್ಸ್ಗಳು, ಕುಂದುಕೊರತೆಗಳನ್ನು ಪರಿಹರಿಸೋದು, ಮತ್ತು ಪಾಲಿಸಿಯಲ್ಲಿ ಯಾವ ಬದಲಾವಣೆ ಮಾಡಬೇಕು ಅಂತ ರೆಕಮೆಂಡ್ ಮಾಡೋದು ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್. ಮತ್ತು ಇದಕ್ಕೆ ಸಂಬಂಧಪಟ್ಟ ಲಾಗಳು ಯಾವುದು, ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಥವಾ ಹೌಸ್ ಹೋಲ್ಡ್ಸ್, ಮನೆಯಲ್ಲಿ ಆಗ್ತಾ ಇರುವಂಥ ಅಬ್ಯೂಸನ್ನು ಕಡಿಮೆ ಮಾಡೋದು. ಮತ್ತು PCPNDT, ಇಲ್ಲಿ ಸೆಕ್ಸ್ ಸೆಲೆಕ್ಟಿವ್ ಅಬಾರ್ಷನ್, ಹೆಣ್ಣು ಭ್ರೂಣ ಹತ್ಯೆ ಕೇಳಿರ್ತೀರಿ ಅಲ್ವಾ, ಫೀಮೇಲ್ ಫಿಟಿಸೈಡ್. ಆ ಥರ ಸೆಕ್ಸ್ ಸೆಲೆಕ್ಟಿವ್ ಅಬಾರ್ಷನನ್ನು ಮಾಡದೇ ಇರೋ ಥರ ಫೀಮೇಲ್ ಫಿಟಿಸೈಡನ್ನು ಕಡಿಮೆ ಮಾಡಲಿಕ್ಕೆ PCPNDT ಫುಲ್ ಫಾರ್ಮನ್ನು ತಿಳ್ಕೊಂಡು ಕಮೆಂಟ್ ಮಾಡಿ ಅಥವಾ ಇದನ್ನು ತಿಳಿದಿಟ್ಕೊಳ್ಳಿ. ಇನ್ನು ಫ್ಯಾಮಿಲಿ ಕೋರ್ಟ್ಸ್ ಆ್ಯಕ್ಟ್, ಅಂದರೆ ಈ ಫ್ಯಾಮಿಲಿ ಡಿಸ್ಪ್ಯೂಟ್ಗಳು ತುಂಬ ಹೆಚ್ಚಾಗ್ತಾ ಇರುತ್ತೆ, ಈಗಲೂ ಸಹ ಆಗ್ತಾ ಇದೆ. ಹಾಗಾಗಿ ಅಂತಹ ವಿಷಯಗಳನ್ನು ಪರಿಹರಿಸಲಿಕ್ಕೆ ಸ್ಪೀಡಿ ಸೆಟಲ್ಮೆಂಟ್, ಬಹಳ ಬೇಗ ಅದನ್ನು ಸರಿಪಡಿಸಲಿಕ್ಕೆ ಇರೋದು ಫ್ಯಾಮಿಲಿ ಕೋರ್ಟ್ಸ್. ಮತ್ತು ಈಗಿನ ಒಂದು ಸಂದರ್ಭದಲ್ಲಿ ಏನು ಚಾಲೆಂಜಸ್ ಇದೆ, ಡಿಸ್ಪೈಟ್ ಪ್ರೋಗ್ರೆಸ್, ಮೊದಲು ನೋಡಿದ್ದೇವೆ ಪೆಟ್ರಿಯಾರ್ಕಿ ಕಂಟಿನ್ಯೂ ಆಗ್ತಾ ಇದೆ, ವರ್ಕ್ ಪ್ಲೇಸಲ್ಲಿ ಡಿಸ್ಕ್ರಿಮಿನೇಷನ್, ತಾರತಮ್ಯದ ಭಾವನೆ, ವೈಲೆನ್ಸ್, ಅಬ್ಯೂಸ್, ಹ್ಯಾರಾಸ್ಮೆಂಟ್ ಮುಂದುವರಿತಾ ಇದೆ, ಅಂಡರ್ ರಿಪ್ರೆಸೆಂಟೇಷನ್, ಸರಿಯಾದ ಪ್ರಾತಿನಿಧಿತ್ವ ಸಿಗ್ತಾ ಇಲ್ಲ,
ಡಿಜಿಟಲ್ ಹರಾಸ್ಮೆಂಟ್ ಸಹ ಮುಂದುವರಿತಾ ಇದೆ. ಅದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ. ಆನ್ಲೈನ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಇದೆಲ್ಲ ಬಂದ ಮೇಲೆ ಮಹಿಳೆಗೆ ಡಿಜಿಟಲ್ ಆಗಿ ಹರಾಸ್ಮೆಂಟ್ ಮಾಡೋರು ಜಾಸ್ತಿ ಆಗಿದ್ದಾರೆ ಅಥವಾ ಹೆಚ್ಚು ಬೆಳಕಿಗೆ ಬರ್ತಾ ಇದೆ. ಮೊದಲು ಇದ್ದಿರಬಹುದು, ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಹರಾಸ್ಮೆಂಟ್ನ ನಾವು ನೋಡಬಹುದು. ಸೊ ವುಮೆನ್ಸ್ ಆರ್ಗನೈಸೇಷನ್ ಮತ್ತು ಮಹಿಳೆಯರ ಒಂದು ಪಾತ್ರ ಈಗಿನ ಕಾಲದಲ್ಲಿ ಏನು ಚಾಲೆಂಜಸ್ ಇದೆ, ಒಂದು ಬೇಸಿಕ್ ಐಡಿಯಾ ಬಂದಿರಬಹುದು. ಇನ್ನು ಹೆಚ್ಚಿನ ವಿವರಗಳನ್ನು ನಾವು PYQ ನೋಡ್ತಾ ರಿವರ್ಸ್ ಇಂಜಿನಿಯರಿಂಗ್ ಅದು ಬೆಸ್ಟ್ ಮೆಥಡ್ ಇಂಥ ಒಂದು ವಿಷಯಗಳಿಗೆ. ಯಾಕಂತಂದರೆ ಮಹಿಳೆ ಅನ್ನೋದು ಅಥವಾ ಇಂಥ ವಿಷಯಗಳು ಒಂದು ಸಮುದ್ರ ಇದ್ದ ಹಾಗೆ. ಎಷ್ಟು ನೋಡಿದ್ರು ನೀವು ಇನ್ನೊಂದು ಹೊಸ ಪಾಯಿಂಟು, ಇನ್ನೊಂದು ಹೊಸ ರಿಪೋರ್ಟು, ಇನ್ನೊಂದು ಹೊಸ ಯಾವುದಾದ್ರು ಡೇಟಾ, ಎಕ್ಸಾಂಪಲು ಸಿಗ್ತಾನೆ ಹೋಗುತ್ತೆ. ಅದಿಲ್ಲಿ ಕವರ್ ಆಗಿಲ್ವಲ್ಲ ಅಂತ ನಿಮ್ಗೆ ಅನಿಸ್ಬಹುದು. ಹೀಗೆ ಮಾಡ್ತಾ ಕೂತ್ರೆ 5 ವರ್ಷ 10 ವರ್ಷನೂ ಸಾಕಾಗೋದಿಲ್ಲ. ಒಂದೊಂದು ವಿಷಯಕ್ಕೆ ಒಂದೊಂದು ಬುಕ್ ಇದೆ. ಸೋಷಿಯಾಲಜಿ, ಫಿಲಾಸಫಿ, ಸೈಕಾಲಜಿ ಈ ಥರ ಎಲ್ಲ ಸಬ್ಜೆಕ್ಟನ್ನು ಅರ್ದು ಕೂಡ್ಕೊಂಡು ಮತ್ತೆ ಇದನ್ನು ಬರಿತೇನೆ ಅಂದರೆ ಆಗೋದಿಲ್ಲ. ಫಸ್ಟು ಬೇಸಿಕ್ ತಿಳ್ಕೊಳ್ಳೋದು, ಆಮೇಲೆ ರಿವರ್ಸ್ ಇಂಜಿನಿಯರಿಂಗ್ ಮಾಡೋದು. PYQ ಬೇಸಿಸ್ ಮೇಲೆ ಯಾವುದು ಇಂಪಾರ್ಟೆಂಟೋ ಅದು ಮಾತ್ರ ನೋಡ್ತಾ ಹೋಗೋದು. ಈಗಾಗಲೇ ಎಷ್ಟೋ ಟಾಪರ್ಗಳು ಹೇಳಿದ್ದಾರೆ ಅದನ್ನೇ, ಆದರೂ ಸಹಿತ ನಾವು ಅನ್ಲಿಮಿಟೆಡ್ ರಿಸೋರ್ಸ್ಗಳ ಹಿಂದೆ ಓಡ್ತಾ ಇರ್ತೇವೆ. ಅದು ಕಡಿಮೆ ಮಾಡಬೇಕು. PYQ ಸಿಲೆಬಸ್ ಮೊದಲು ನೋಡಿ ಅಂತ ಎಷ್ಟು ಟಾಪರ್ಸ್ಗಳು ಹೇಳಿದರೂ ನಾವು ಕಡಿಮೆ ಮಾಡೋದಿಲ್ಲ. ಅಂದರೆ ಇಂಥದನ್ನೇ ಮಾಡ್ತಾ ಇರ್ತೇವೆ. ಅದರ ಬದಲು ಆದಷ್ಟು ಬೇಗ ನಮ್ಮ ಮೆಥಡನ್ನು ಸರಿಪಡಿಸ್ಕೋಬೇಕು. PYQ ಮುಂದೆ ನೋಡ್ತಾ ನಿಮ್ಗೆ ಹೆಚ್ಚು ಗೊತ್ತಾಗ್ತಾ ಹೋಗುತ್ತೆ. ಎಲ್ಲಿ ಫೋಕಸ್ ಮಾಡಬೇಕು, ಸಿಲೆಬಸ್ ಜಾಸ್ತಿ ಇದೆ, ಹೇಗೆ ಕವರ್ ಮಾಡಬೇಕು ಅಂತೆಲ್ಲ ಈಗ ಅನಿಸ್ತಾ ಇರಬಹುದು, ಮುಂದೆ ಸರಿ ಆಗ್ತಾ ಹೋಗುತ್ತೆ. ಎಸ್, ಈ ಚಾಪ್ಟರ್ ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ಕೇಳಿಸ್ತಾ ಇದೆ ಅಲ್ವಾ? ಎಸ್, ಯಾವುದೇ ಇಶ್ಯೂ ಇಲ್ಲ. ಒಂದು ಸಾರಿ ಇಲ್ಲೇ ಪಾಸ್ ಮಾಡಿ ವುಮೆನ್ಸ್ ಬಗ್ಗೆ ನಿಮ್ಗೇನೇನು ನೆನಪಿದೆ ಸಪ್ರೇಟಾಗಿ ಬರ್ಕೊಳ್ಳಿ ಅಥವಾ ರೀಕಾಲ್ ಮಾಡಿ. ನೆಕ್ಸ್ಟು ಅದನ್ನು ಮುಗಿಸ್ಕೊಂಡು ಚಾಪ್ಟರ್ 4 ಕಂಟಿನ್ಯೂ ಮಾಡೋಣ. ಒಂದು ಸಾರಿ ರೀಕಾಲ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ. ಎಸ್, ಚಾಪ್ಟರ್ 4 ಪಾಪ್ಯುಲೇಷನ್ ಆ್ಯಂಡ್ ಅಸೋಸಿಯೇಟೆಡ್ ಇಶ್ಯೂಸ್. ಭಾರತ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆನ ಹೊಂದಿರುವಂಥ ದೇಶ. ಪಾಪ್ಯುಲೇಷನ್ ಯಾಕೆ ಇಂಪಾರ್ಟೆಂಟ್ ಹೇಳಿ? ನಮ್ಮ ಇಕನಾಮಿಕ್ ಡೆವಲಪ್ಮೆಂಟ್, ಗವರ್ನೆನ್ಸ್, ರಿಸೋರ್ಸ್ ಮ್ಯಾನೇಜ್ಮೆಂಟ್, ಸೋಷಿಯಲ್ ಪಾಲಿಸಿ, ನ್ಯಾಷನಲ್ ಪ್ಲ್ಯಾನಿಂಗ್ ಎಲ್ಲ ಸಹ ಪಾಪ್ಯುಲೇಷನ್ ಮೇಲೆ ಡಿಪೆಂಡ್ ಆಗಿರೋದು. ಭಾರತಕ್ಕೆ ಪಾಪ್ಯುಲೇಷನ್ ಅನ್ನೋದು, ಜನಸಂಖ್ಯೆ ಅನ್ನೋದು ಒಂದು ವರ ಸಹ ಹೌದು, ಒಂದು ಶಾಪನೂ ಹೌದು. ಇಟ್ ಇಸ್ ಅ ಮೇಜರ್ ಸ್ಟ್ರೆಂತ್, ಆಲ್ಸೋ ಇಟ್ಸ್ ಅ ಚಾಲೆಂಜ್. ಒಂದು ನಮ್ಮ ಸ್ಟ್ರೆಂತ್ ಹೌದು, ಲಾರ್ಜ್ ವರ್ಕ್ ಫೋರ್ಸ್ ಇದೆ. ವರ್ಕ್ ಫೋರ್ಸ್ ಅಂತಂದರೆ ನಮ್ಮ ಹತ್ರ ಮಾನವ ಸಂಪನ್ಮೂಲ ಹೇರಳವಾಗಿದೆ. ಆದರೆ ಇಷ್ಟು ಮಾನವರಿದ್ದ ಮೇಲೆ, ಮನುಷ್ಯರಿದ್ದ ಮೇಲೆ ಅವರಿಗೆ ರಿಸೋರ್ಸ್ಗಳ ಅವಶ್ಯಕತೆ ಇದೆ. ರಿಸೋರ್ಸ್ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಸೊ ದಟ್ಸ್ ವೈ ಪಾಪ್ಯುಲೇಷನ್ ಇನ್ ಇಂಡಿಯಾ ಆಫನ್ ಡಿಸ್ಕ್ರೈಬ್ಡ್ ಆಸ್ ಡಬಲ್ ಎಡ್ಜ್ಡ್ ಸ್ವಾರ್ಡ್. 2 ಅಲಗಿನ ಕತ್ತಿ ಅಂತ ಕನ್ನಡದಲ್ಲಿ ಕೇಳಿರಬಹುದು ನೀವು. ಡಬಲ್ ಎಡ್ಜ್ ಸ್ವಾರ್ಡ್. ಇನ್ನು ಭಾರತದ ಪಾಪ್ಯುಲೇಷನ್ ಪ್ರೊಫೈಲ್ ನೋಡೋದಾದರೆ ರೀಸೆಂಟಾಗಿ ಚೀನಾವನ್ನು ನಾವು ಹಿಂದಿಕ್ಕಿದ್ದೇವೆ. ಅರೌಂಡ್ 1.43 ಬಿಲಿಯನ್ ಆಗ್ತಾನೆ ಇರುತ್ತೆ. ನೀವು ಯಾವ ವರ್ಷ ನೋಡ್ತಾ ಇದ್ದೀರಿ ಆ ವರ್ಷದ ಡೇಟಾವನ್ನು ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ನಿಯರ್ಲಿ 1 out of every 6 people in the world is Indian. ಜಗತ್ತಿನಲ್ಲಿ ಹೋಗಿ ಪ್ರತಿ 6 ಜನರಲ್ಲಿ ಒಬ್ಬರು ಇಂಡಿಯನ್ ಆಗಿರ್ತಾರೆ. ಅಂದರೆ ಹಾಗೆ 6 ಜನರನ್ನ ಭೇಟಿ ಮಾಡಿ ಒಬ್ಬರು ಇಂಡಿಯನ್ ಅಂತ ಸರ್ಚ್ ಮಾಡೋದಲ್ಲ, ಎವರೇಜ್ ಹೇಳ್ತಾ ಇರೋದು. ನಿಯರ್ಲಿ 1 out of every 6 people in the world is Indian. ಹಾಗಾಗಿ ಈಗ ನಮ್ಮ ಡೆಮೋಗ್ರಾಫಿಕ್ ಟ್ರೆಂಡ್ಸ್ ಏನಿದೆ, ಇದು ಗ್ಲೋಬಲ್ ಎಕಾನಮಿ, ಲೇಬರ್ ಮಾರ್ಕೆಟ್, ಕ್ಲೈಮೇಟ್ ಕನ್ಸರ್ನ್, ಫುಡ್ ಡಿಮ್ಯಾಂಡ್ ಇದೆಲ್ಲದರ ಮೇಲೆ ಎಫೆಕ್ಟ್ ಮಾಡ್ತಾ ಇರುತ್ತೆ, ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ ಅಲ್ವಾ? ನಮ್ಮ ದೇಶದಲ್ಲಿ ಯಾವ ಥರ ಒಂದು ಜನಸಂಖ್ಯೆ ಇದೆ, ಪ್ರತಿಯೊಂದು ವಿಭಾಗಕ್ಕೂ ಕಸ್ಟಮರ್ಸ್ಗಳು ಬೇಕು, ಗ್ರಾಹಕರು ಬೇಕು. ಗ್ರಾಹಕರು ನಮ್ಮ ದೇಶದಲ್ಲಿ ಇದ್ದಾರೆ. ಎಕನಾಮಿಗೆ ಅದರಿಂದ ಬಹಳ ಒಂದು ರೀತಿಯಾದಂಥ ಒಂದು ಖುಷಿ ಸಿಗುತ್ತೆ. ಮತ್ತು ಕೆಲಸ ಮಾಡೋರು ಬೇಕು. ಕಸ್ಟಮರ್ಸ್ ಎಷ್ಟು ಇಂಪಾರ್ಟೆಂಟು, ಲೇಬರರ್ಸು ಅಷ್ಟೇ ಇಂಪಾರ್ಟೆಂಟು. ಲೇಬರ್ ಮಾರ್ಕೆಟು ಇಲ್ಲಿ ದೊಡ್ಡದಿದೆ, ಅದರ ಸ್ಕಿಲ್ ಇದೆಯಾ ಅನ್ನೋದು ಇಂಪಾರ್ಟೆಂಟು. ಮತ್ತು ಇಷ್ಟೆಲ್ಲ ಜನ ಇದ್ದ ಮೇಲೆ ಅವರಿಗೆ ವೆಹಿಕಲ್ಸ್ ಬೇಕಾಗತ್ತೆ. ಅವರು ಬೇರೆ ಬೇರೆ ರೀತಿಯ ಟೂಲ್ಸನ್ನು ಯೂಸ್ ಮಾಡಬಹುದು, ಸಾಧನಗಳನ್ನು ಯೂಸ್ ಮಾಡಬಹುದು. ವೆಹಿಕಲ್ಸು ಏನೇ ಇರಲಿ, ಅದರಿಂದ ಎಮಿಷನ್ಸ್, ಕಾರ್ಬನ್ ಎಮಿಷನ್, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಜನಸಂಖ್ಯೆ ಜಾಸ್ತಿ ಇದ್ದ ಹಾಗೆ ಕ್ಲೈಮೇಟ್ ಕನ್ಸರ್ನ್. ಇದ್ರ ಜೊತೆ ನಮಗೆಲ್ಲ ಆಹಾರ, ಇಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಆಹಾರ ಇಲ್ಲದೆ ಇದ್ದರೆ ಬದುಕೋದು ಹೇಗೆ? ಫುಡ್ ಡಿಮ್ಯಾಂಡ್, ಫುಡ್ ಸೆಕ್ಯೂರಿಟಿ ಬಹಳ ಇಂಪಾರ್ಟೆಂಟ್. ಭಾರತದ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದ್ರೂ ಗ್ರೋತ್ ರೇಟ್ ಸ್ವಲ್ಪ ಸ್ಲೋ ಆಗಿದೆ ಈಗ. ಅಂತಂದರೆ
ಪಾಪ್ಯುಲೇಷನ್ ಗ್ರೋ ಆಗ್ತಾ ಇದೆ, ಆದರೆ ಮೊದಲಿನ ಥರ ತುಂಬ ರ್ಯಾಪಿಡ್ಲಿ ಗ್ರೋ ಆಗೋದು ಈಗ ನಾವು ಕಡಿಮೆ ನೋಡ್ಬೋದು. ಅಷ್ಟು ಫಾಸ್ಟಾಗಿ ಒಂದು ಕಾಲದಲ್ಲಿ ಅಷ್ಟು ಫಾಸ್ಟಾಗಿ ಜನಸಂಖ್ಯೆ ಕೋಟಿಯ ಒಂದು ಪ್ರಮಾಣದಲ್ಲಿ ಪದೇ ಪದೇ ಜಾಸ್ತಿ ಆಗ್ತಾ ಇತ್ತು. ಆದರೆ ಈಗ ಗ್ರೋತ್ ರೇಟ್ ಸ್ಲೋ ಆಗಿದೆ. ಯಾಕೆ ಸ್ಲೋ ಆಗಿದೆ ಅಂತಂದರೆ ಫರ್ಟಿಲಿಟಿ ರೇಟ್ ಅಂತಂದರೆ ಫಲವತ್ತತೆ. ಈಗ ಮಕ್ಕಳನ್ನು ಪಡ್ಕೊಳ್ತಾ ಇರೋರು ಮೊದಲು ತುಂಬ ಜಾಸ್ತಿ ಇದ್ದರು, ಅಥವಾ ಹೆಚ್ಚಿನ ಮಕ್ಕಳು 2, 3, 4, 5. ಮೊದಲು ನಮ್ಮ ತಂದೆ ತಾಯಿ ಅಜ್ಜಿಯ ಕಾಲದಲ್ಲಿ ಪ್ರತಿ ಮನೆಯಲ್ಲೂ 5ರಿಂದ 6 ಮಕ್ಕಳು, ಅಥವಾ ಗಂಡು ಮಕ್ಕಳನ್ನು ಪಡೆಯೋ ತನಕನೂ ಹೆಣ್ಮಕ್ಳು ಎಷ್ಟೇ ಇರಲಿ ಅವರನ್ನು ಪಡ್ಕೊಳ್ತಾ ಇರೋದು ಮುಂದುವರಿತಾನೆ ಇರುತ್ತೆ, ಗಂಡು ಮಗು ಬೇಕು ಅಂತ. ಹಾಗಾಗಿ ಈಗ ಶಿಕ್ಷಣದಿಂದ ಎಜುಕೇಷನ್ನು ಮತ್ತು ಎಂಪ್ಲಾಯ್ಮೆಂಟು ಮತ್ತು ಅರ್ಬನ್ ಪ್ರೆಷರ್ ಇದೆಲ್ಲದರಿಂದಾಗಿ ಫರ್ಟಿಲಿಟಿ ರೇಟ್ ಕಡಿಮೆ ಆಗಿದೆ. ಮಹಿಳೆಯರಿಗೆ ಶಿಕ್ಷಣ ಸಿಗ್ತಾ ಇದೆ, ಅರ್ಬನೈಸೇಷನ್ ಎಫೆಕ್ಟ್ ಇದರ ಮೇಲೆ ಇದೆ. ಫ್ಯಾಮಿಲಿ ಪ್ಲ್ಯಾನಿಂಗ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಇದೆ. ಮ್ಯಾರೇಜ್ ಡಿಲೇ ಆಗ್ತಾ ಇರೋದು ಒಂದು ಕಾರಣ. ಇಲ್ಲಿ ಟೋಟಲ್ ಫರ್ಟಿಲಿಟಿ ರೇಟ್ ಅಂತಂದರೆ ಈ TFR ಅನ್ನೋದು ಸರಿಯಾಗಿ ತಿಳಿದಿಟ್ಕೊಳ್ಳಿ, ಒಟ್ಟು ಫಲವತ್ತತೆಯ ದರ ಅಂತ ಹೇಳ್ಬೋದು. ಅಂದರೆ ಮಹಿಳೆ ತನ್ನ ಜೀವಿತಾವಧಿಯಲ್ಲಿ, ಈಗ ಮದುವೆ ವಯಸ್ಸನ್ನು ಹಿಡ್ಕೊಂಡ್ರೆ 18ರಿಂದ ಒಂದು 50 ವರ್ಷದ ತನಕ ಎವರೇಜ್ ಆಗಿ, ಡ್ಯೂರಿಂಗ್ ಹರ್ ರಿಪ್ರೊಡಕ್ಟಿವ್ ಇಯರ್ಸ್, ಅಂದರೆ ಮಕ್ಕಳನ್ನು ಪಡೆಯುವಂಥ ಒಂದು ಸಂದರ್ಭ ಅಂತ ಇರುತ್ತೆ ಪ್ರತಿ ಮಹಿಳೆಯಲ್ಲಿ. ಆ ಒಂದು ದೇಹ ಅದನ್ನು ಸಹಿಸುವಂಥ ಸಂದರ್ಭ, ದೇಹಕ್ಕೆ ಅದು ಸೂಟ್ ಆಗೋದು, ಅಥವಾ ರಿಪ್ರೊಡಕ್ಟಿವ್ ಇಯರ್ಸ್ನಲ್ಲಿ ಎವರೇಜ್ ನಂಬರ್ ಆಫ್ ಚಿಲ್ಡ್ರನ್, ಆ ಮಹಿಳೆಗೆ ಎಷ್ಟು ಮಕ್ಕಳು ಜನಿಸಿದ್ದಾರೆ, ಅದು ಟೋಟಲ್ ಫರ್ಟಿಲಿಟಿ ರೇಟ್. ಭಾರತದಲ್ಲಿ ಈಗ TFR ಅರೌಂಡ್ 2.0 ಇದೆ. ರಿಪ್ಲೇಸ್ಮೆಂಟ್ ಲೆವೆಲ್ ಅಂದರೆ 2.1 ಅಂತ ಹೇಳ್ತಾರೆ. ರಿಪ್ಲೇಸ್ಮೆಂಟ್ ಲೆವೆಲ್ ಅಂತಂದರೆ ಸರಿಯಾಗಿ ತಿಳಿದಿಟ್ಕೊಳ್ಳಿ, ಫರ್ಟಿಲಿಟಿ ಲೆವೆಲ್ ವೇರ್ ಅ ಪಾಪ್ಯುಲೇಷನ್ ರೀಪ್ಲೇಸಸ್ ಇಟ್ ಸೆಲ್ಫ್ ಫ್ರಮ್ ಒನ್ ಜನರೇಷನ್ ಟು ನೆಕ್ಸ್ಟ್ ವಿತೌಟ್ ಲಾಂಗ್ ಟರ್ಮ್ ಡಿಕ್ಲೈನ್. ಈಗ ತಂದೆ ತಾಯಿ ಎಷ್ಟು ಜನ ಇದ್ದಾರೆ? ಇಬ್ಬರಾದ್ರು ಅಲ್ವಾ? ತಂದೆ ತಾಯಿ ಇಬ್ಬರಿದ್ದಾರೆ. ಈಗ ಇವರಿಗೆ ಇಬ್ಬರು ಮಕ್ಕಳಿದ್ರೆ, ಇಲ್ಲಿ ಇಬ್ಬರಿದ್ರು, ನೆಕ್ಸ್ಟ್ ಇಬ್ಬರು ಬಂದರು, ಮುಂದೆ ಇವರು ತೀರ್ಕೊಂಡ್ಮೇಲೆ ಈ ಮಕ್ಕಳು ಇವರನ್ನು ರೀಪ್ಲೇಸ್ ಮಾಡ್ತಾರೆ ಅಲ್ವಾ? ಇದು ರೀಪ್ಲೇಸ್ಮೆಂಟ್. ಹಾಗಾಗಿ 2.1 ಅರೌಂಡ್ ಇದ್ದರೆ ಅದು ರೀಪ್ಲೇಸ್ ಆಗ್ತಾ ಇದೆ ಕರೆಕ್ಟಾಗಿ. ಮೊದಲು ಎಷ್ಟಿದ್ರೋ ಅಷ್ಟೇ ಮುಂದಿನವರು ಬಂದು ರೀಪ್ಲೇಸ್ ಮಾಡ್ತಾ ಇದ್ದಾರೆ. ಫರ್ಟಿಲಿಟಿ ಲೆವೆಲ್ ಪಾಪ್ಯುಲೇಷನ್ ರೀಪ್ಲೇಸಸ್ ಇಟ್ ಸೆಲ್ಫ್, ಹಿಂದಿನ ಜನಾಂಗ ಮುಂದಿನ ಜನಾಂಗದಿಂದ ರೀಪ್ಲೇಸ್ ಆಗ್ತಾ ಇದೆ, ಒನ್ ಜನರೇಷನ್ ಟು ನೆಕ್ಸ್ಟ್ ವಿತೌಟ್ ಲಾಂಗ್ ಟರ್ಮ್ ಡಿಕ್ಲೈನ್. ಈಗ ನೋಡಿ, ಮೊದಲು ತಂದೆ ತಾಯಿ ಇಬ್ಬರೇ ಇದ್ದರು, ಅವರಿಗೆ ಒಂದು ಮಗು ಇದೆ ಅಂತ ಇಟ್ಕೊಳ್ಳೋಣ ಅಲ್ವಾ? ಇಬ್ಬರಿರೋರು ಈಗ ಎಷ್ಟಕ್ಕೆ ಬಂದರು? ಅರ್ಧದಷ್ಟು ಇಳಿದ್ರು ಅಲ್ವಾ? ಈ ಥರ ರೀಪ್ಲೇಸ್ಮೆಂಟ್ ಆಗಿಲ್ಲ. ಇದು ರೀಪ್ಲೇಸ್ಮೆಂಟ್ ಇಬ್ಬರಿರೋರು ಒಬ್ಬರಿಗೆ ಬಂದ್ರಲ್ವಾ ನೆಕ್ಸ್ಟ್ ಜನ್ರೇಷನ್ನಲ್ಲಿ, ಹಾಗಾಗಿ ರೀಪ್ಲೇಸ್ಮೆಂಟ್ ಅಲ್ಲ ಅಂತ ಹೇಳ್ಬೋದು. ರೀಪ್ಲೇಸ್ಮೆಂಟ್ ರೇಟ್ ಅದಕ್ಕೆ ಯಾವಾಗಲೂ ಅರೌಂಡ್ 2.1 ಅಂತ ಹೇಳ್ತಾರೆ. ಮೊದಲು ಇಬ್ಬರು ಇರೋದ್ರಿಂದ ಈಗ ಇಬ್ಬರು ಹೊಸಬರು ಬಂದರು, ಜಾಯಿನ್ ಆದರು ಅವ್ರ ಜಾಗದಲ್ಲಿ, ಅದು ಸರಿಯಾದ ರೀಪ್ಲೇಸ್ಮೆಂಟ್ ಲೆವೆಲ್. ನೆಕ್ಸ್ಟು ಭಾರತದಲ್ಲಿ ಬೇರೆ ಬೇರೆ ರೀತಿ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟ ಹಾಗೆ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಯಾವ ಥರ ಇದೆ ಅಂತ ನೋಡೋದಾದರೆ, ಈಗ ಬಿಹಾರ್, ಉತ್ತರ ಪ್ರದೇಶ್ ಇಲ್ಲೆಲ್ಲ ಫರ್ಟಿಲಿಟಿ ರೇಟ್ ತುಂಬ ಜಾಸ್ತಿ ಇದೆ. ಎಜುಕೇಷನ್ ಕಡಿಮೆ ಇದೆ, ಅವೇರ್ನೆಸ್ ಕಡಿಮೆ ಇದೆ, ಪವರ್ಟಿ, ಫಿಮೇಲ್ ಲಿಟ್ರಸಿ ಕಡಿಮೆ ಇದೆ, ಅರ್ಲಿ ಮ್ಯಾರೇಜ್, ತುಂಬ ಚೈಲ್ಡ್ ಮ್ಯಾರೇಜ್ ಜಾಸ್ತಿ ಆಗುತ್ತೆ, ಹೆಲ್ತ್ ಕೇರ್ ಆಕ್ಸೆಸ್ ಸರಿಯಾಗಿಲ್ಲ. ಸೊ ಒಂದು ರೀಜ್ನಲ್ ವೇರಿಯೇಷನ್ ಸರಿಯಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಇನ್ನು ಫ್ಯಾಕ್ಟರ್ಸ್ ಯಾವ್ಯಾವುದು ಪಾಪ್ಯುಲೇಷನ್ ಗ್ರೋತಿಗೆ ಕಾರಣ ಆಗ್ತಾ ಇದೆ ಅಂತಂದರೆ, ಸೋಷಿಯಲ್, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಎಲ್ಲ ವಿಭಾಗಗಳು ಪಾಪ್ಯುಲೇಷನ್ ಗ್ರೋತಿಗೆ ಕೊಡುಗೆಯನ್ನು ಕೊಡ್ತಾ ಇವೆ. ನೋಡಿ, ಒಂದನೇದು ಅರ್ಲಿ ಮ್ಯಾರೇಜ್. ಯಂಗರ್ ಏಜ್ನಲ್ಲೇ ಮ್ಯಾರೇಜ್ ಆಗೋದ್ರಿಂದ ರಿಪ್ರೊಡಕ್ಟಿವ್ ಇಯರ್ಸ್ ಜಾಸ್ತಿ ಆಗುತ್ತೆ, ಹಾಗಾಗಿ ಮಗುವನ್ನು ಪಡ್ಕೊಳ್ಳೋದು ಹೆಚ್ಚಾಗಬಹುದು. ಚೈಲ್ಡ್ ಬರ್ತ್ಗಳು ಆವಾಗ ಹೆಚ್ಚಾಗ್ತಾ ಹೋಗುತ್ತೆ. ಚೈಲ್ಡ್ ಮ್ಯಾರೇಜ್ ಇನ್ನೂ ಸಹ ಮುಂದುವರಿತಾ ಇದೆ ಅಥವಾ ನಮ್ಮ ಸಮಾಜದಲ್ಲಿ, ಅದನ್ನು ನಾವು ನೆನಪಿಟ್ಕೊಳ್ಬೇಕು. ಈ ಪಾಯಿಂಟ್ ನೆನಪಿಟ್ಕೊಳ್ಳಿ, ಮುಂದೆ ಡೇಟಾವನ್ನು ನಾವು ಆ್ಯಡ್ ಮಾಡೋಣ ಇದಕ್ಕೆ. PYQ ನೋಡ್ತಾ ಮತ್ತು ಕೆಲವು ಪ್ರಾಕ್ಟೀಸ್ ಕ್ವಶನ್ಗಳನ್ನು ನೋಡ್ತಾ ಇದಕ್ಕೆ ಡೇಟಾ ರಿಪೋರ್ಟ್ಗಳನ್ನು ಆ್ಯಡ್ ಮಾಡಬೇಕು. ಮೊದಲು ಬೇಸಿಕ್ ಪಾಯಿಂಟ್ ಗೊತ್ತಿರಲಿ. ಈ ಒಂದು ಸಬ್ ಹೆಡಿಂಗ್ ಬಹಳ ಇಂಪಾರ್ಟೆಂಟು. ಸೊ ಫ್ಯಾಕ್ಟರ್ಸ್ ಡ್ರೈವಿಂಗ್ ಪಾಪ್ಯುಲೇಷನ್ ಗ್ರೋತ್. ಒಂದು ಅರ್ಲಿ ಮ್ಯಾರೇಜು, ಎರಡನೇದು ಸನ್ ಪ್ರಿಫರೆನ್ಸ್, ಗಂಡು ಮಗುನೇ ಬೇಕು ಅಂತ ಹೇಳೋದು. ಪ್ರಿಫರೆನ್ಸ್ ಫಾರ್ ಮೇಲ್ ಚಿಲ್ಡ್ರನ್ ಲೀಡ್ಸ್ ಸಮ್ ಫ್ಯಾಮಿಲೀಸ್ ಟು ಕಂಟಿನ್ಯೂ ಹ್ಯಾವಿಂಗ್ ಚಿಲ್ಡ್ರನ್ ಅಂಟಿಲ್ ಅ ಸನ್ ಈಸ್ ಬಾರ್ನ್.
ಯಾಕೆ ಹೀಗಿದೆ? ಪೆಟ್ರಿಯಾರ್ಕಲ್ ಮೈಂಡ್ಸೆಟ್, ಇನ್ಹೆರಿಟೆನ್ಸ್ ಪ್ಯಾಟರ್ನ್, ಮತ್ತು ಎಕನಾಮಿಕ್ ಮತ್ತು ಸೋಷಿಯಲ್ ಸೆಕ್ಯೂರಿಟಿ ಎಕ್ಸ್ಪೆಕ್ಟೇಷನ್ಸ್. ಗಂಡು ಮಗು ಇದ್ದರೆ ಮಾತ್ರ ನಮಗೆ ಮುಂದೆ ಒಳ್ಳೆಯದಾಗುತ್ತೆ, ಗಂಡು ಮಕ್ಕಳು ಮಾತ್ರ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ, ಈ ರೀತಿಯಾದಂತಹ ಸೋಷಿಯಲ್ ಎಕ್ಸ್ಪೆಕ್ಟೇಷನ್. ಇನ್ನೊಂದು, ಗಂಡು ಮಕ್ಕಳಿದ್ರೆ ಹೆಚ್ಚು ದುಡಿತಾರೆ, ಮನೆಗೆ ಹೆಚ್ಚು ಸಂಬಳ ಅಥವಾ ಮನೆಯ ನೋಡ್ಕೊಳ್ತಾರೆ, ಇಕನಾಮಿಕ್ ಎಕ್ಸ್ಪೆಕ್ಟೇಷನ್ ಸಹ ಇದೆ. ಇದರಿಂದ ಫರ್ಟಿಲಿಟಿ ರೇಟ್ ಜಾಸ್ತಿ ಆಯಿತು. ಸೆಕ್ಸ್ ರೇಷಿಯೋ, ಲಿಂಗಾನುಪಾತ ಅಂತ ಹೇಳ್ತೇವೆ, ಅಲ್ಲಿ ಸ್ಕ್ಯೂಡ್ ಅಂತಂದರೆ ಅಸಮತೋಲನ ಇದೆ ಇದರಲ್ಲಿ. ಜೆಂಡರ್ ಡಿಸ್ಕ್ರಿಮಿನೇಷನ್, ಹೀಗಾಗಿ ಗಂಡು ಮಗುನೇ ಶ್ರೇಷ್ಠ ಅನ್ನುವಂಥ ಭಾವನೆ ಇರೋದ್ರಿಂದ ಹೆಣ್ಣು ಮಗುವನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ತಾರತಮ್ಯದ ಭಾವನೆ ಅನುಭವಿಸ್ಬೇಕಾಗತ್ತೆ. ಸೊ ಮೊದಲನೇದು ನೋಡಿ, ಅರ್ಲಿ ಮ್ಯಾರೇಜ್ ಮೊದಲನೇದು, ಎರಡನೇದು ಸನ್ ಪ್ರಿಫರೆನ್ಸು, ಮೂರನೇದು ಪವರ್ಟಿ ಅಲ್ವಾ. ಪುವರ್ ಫ್ಯಾಮಿಲೀಸ್ ಆಫನ್ ವ್ಯೂ ಚಿಲ್ಡ್ರನ್ ಆಸ್ ಇಕನಾಮಿಕ್ ಸಪೋರ್ಟ್. ಈಗ ಬಡ ಕುಟುಂಬಗಳಲ್ಲಿ ಮಕ್ಕಳು ಜಾಸ್ತಿ ಇದ್ದ ಹಾಗೆ ಅವರನ್ನು ಪೂರ್ತಿ ಎಜುಕೇಷನ್ ಮುಗಿದಲೇ ಇದ್ದರೂ ಒಂದು ಚಿಕ್ಕ ಹೈಸ್ಕೂಲ್ ತನಕ ಹೋಗೋದು, ಆಮೇಲೆ ಅವರನ್ನು ಕೆಲಸಕ್ಕೆ ದುಡಿಲಿಕ್ಕೆ ಕಳಿಸ್ಬಿಡೋದು. ಅಂದರೆ ಲೇಬರ್ ಫೋರ್ಸ್ ಥರ ಅವರು ವರ್ಕ್ ಆಗ್ತಾರೆ. ಮತ್ತು ಓಲ್ಡ್ ಏಜ್ ಸೆಕ್ಯೂರಿಟಿ, ಆ ಚಿಲ್ಡ್ರನ್ನಿಗೆ ಆ ರೀತಿಯಾದಂಥ ಜವಾಬ್ದಾರಿಯನ್ನು ಮೊದಲೇ ಕೊಟ್ಬಿಡೋದು. ಪವರ್ಟಿ ಆ ಒಂದು ಕೂಪಕ್ಕೆ ಅವರನ್ನು ತಳ್ಳುತ್ತಾ ಇದೆ. ಪವರ್ಟಿ ಆ್ಯಂಡ್ ಪಾಪ್ಯುಲೇಷನ್ ಗ್ರೋತ್ ರೀಇನ್ಫೋರ್ಸ್ ಈಚ್ ಅದರ್, ಕ್ರಿಯೇಟಿಂಗ್ ವಿಷಿಯಸ್ ಸೈಕಲ್. ಅಂದರೆ ಪವರ್ಟಿ, ಬಡತನ ಇದೆ ಅಂತ ಹೆಚ್ಚು ಮಕ್ಕಳನ್ನು ಪಡ್ಕೊಂಡಾದ್ಮೇಲೆ ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳೋದು, ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಪವರ್ಟಿ ಇರೋದ್ರಿಂದ ಶಿಕ್ಷಣ ಪಡ್ಕೊಳ್ಳಿಕ್ಕಾಗಲ್ಲ, ಅವೇರ್ನೆಸ್ ಇರೋದಿಲ್ಲ, ಹಾಗಾಗಿ ಸರಿಯಾದ ವ್ಯವಸ್ಥೆಗಳನ್ನು, ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕಾಗೋದಿಲ್ಲ. ಪಾಪ್ಯುಲೇಷನ್ ಜಾಸ್ತಿ ಆಯಿತು, ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಆ ಎಲ್ಲ ಕುಟುಂಬದ ಸದಸ್ಯರನ್ನು ನಿರ್ವಹಣೆ ಮಾಡೋದು ಕಷ್ಟ, ಪವರ್ಟಿ ಮುಂದುವರಿಯುತ್ತೆ. ಹೀಗೆ ಇದು ವಿಷಯಸ ಸೈಕಲ್ ಅಂತ ಕರೀತಾರೆ. ಅಂದರೆ ವಿಷಚಕ್ರ ಅಂತ ನಾವೇನು ಹೇಳ್ತೇವೆ, ವಿಷ ವರ್ತುಲ ಅಂತ ಹೇಳ್ತೇವೆ. ಪವರ್ಟಿ ಇರೋದ್ರಿಂದ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಪಾಪ್ಯುಲೇಷನ್ ಜಾಸ್ತಿ ಆಗಿರೋದ್ರಿಂದ ಪವರ್ಟಿನೂ ಜಾಸ್ತಿ ಆಗ್ತಾ ಇದೆ. ಒಂದಕ್ಕೊಂದು ಲಿಂಕ್ ಆಗಿರೋದು, ಮುಗಿಯೋದೇ ಇಲ್ಲ ಯಾವತ್ತೂ. ಆ ವಿಷಯಸ ಸೈಕಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಲೋ ಫೀಮೇಲ್ ಲಿಟ್ರಸಿ ಅಲ್ವಾ, ಮಹಿಳೆಯರಿಗೆ ಎಜುಕೇಷನ್ ಸರಿಯಾಗಿ ಇಲ್ಲದೆ ಇರೋದ್ರಿಂದ ಮೊದಲಿನ ಕಾಲದಲ್ಲಿ ಮಕ್ಕಳನ್ನು ಪಡೆಯೋದು ಜಾಸ್ತಿ ಆಗಿತ್ತು. ಆದರೆ ಈಗ ಯಾವಾಗ ಎಜುಕೇಷನ್ ಸಿಗುತ್ತೋ ಆವಾಗ ಮದುವೆನ ನಿಧಾನವಾಗಿ, ಲೇಟ್ ಆದರೂ ಪರವಾಗಿಲ್ಲ, ಮಕ್ಕಳನ್ನು ಹೆಚ್ಚು ಪಡೆಯದೇ ಇದ್ದರೂ ಓಕೆ ಅಲ್ವಾ, ಫೀವರ್ ಚಿಲ್ಡ್ರನ್ ಸಾಕು, ಹೆಲ್ತ್ ಕೇರನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು, ಹೆಲ್ತ್ ಕೇರ್ ಸಿಸ್ಟಮ್ ಬಹಳ ಇಂಪಾರ್ಟೆಂಟ್, ಆರೋಗ್ಯ ನೋಡ್ಕೋಬೇಕು ಅಲ್ವಾ. ಫೀಮೇಲ್ ಅಥವಾ ಯಾವ್ದು ಹೇಳ್ಬೋದು ನಾವು, ಮಾರ್ಟಾಲಿಟಿ ರೇಷಿಯೋ ಅಂತ ಬರುತ್ತೆ, ತಾಯಂದಿರ ಮರಣ ಪ್ರಮಾಣ ಮತ್ತು ಮಕ್ಕಳದ್ದು ಶಿಶು ಮರಣ ಪ್ರಮಾಣ ಅಂತೆಲ್ಲ ಬರುತ್ತೆ. ಹಾಗಾಗಿ ಅದನ್ನು ನಾವು ತಪ್ಪಿಸ್ಬೇಕು ಅಂತಂದರೆ, ಕಡಿಮೆ ಮಾಡಬೇಕು ಅಂತಂದರೆ ಎಜುಕೇಷನ್ನು, ಅವೇರ್ನೆಸ್ಸು, ಅದ್ರ ಜೊತೆ ಹೆಲ್ತ್ ಕೇರ್ ಸಿಸ್ಟಮ್ ಪ್ರತಿಯೊಂದು ಸರಿಯಾಗಿರಬೇಕಾಗತ್ತೆ. ವುಮೆನ್ಸ್ ಎಜುಕೇಷನ್ ಇಸ್ ದಿ ಬೆಸ್ಟ್ ಕಾಂಟ್ರಸೆಪ್ಟಿವ್. ನೋಡಿ, ಗರ್ಭ ನಿರೋಧಕ ಮಾತ್ರೆಗಳು ಅಥವಾ ವ್ಯವಸ್ಥೆಗಳು ಇರಬಹುದು, ಅದು ಎಲ್ಲದಕ್ಕಿಂತ ಎಫೆಕ್ಟಿವ್ ಯಾವುದು? ಎಜುಕೇಷನ್ ಇಸ್ ದಿ ಬೆಸ್ಟ್ ಕಾಂಟ್ರಸೆಪ್ಟಿವ್. ಇನ್ನೊಂದು ಇಲ್ಲೀಗಲ್ ಮೈಗ್ರೇಷನ್, ಬೇರೆ ಕಂಟ್ರಿಗಳಿಂದ ನಮ್ಮ ದೇಶಕ್ಕೆ ಮೈಗ್ರೇಟ್ ಆಗ್ತಾರೆ, ನೈಬರಿಂಗ್ ಕಂಟ್ರೀಸ್ಗಳಿಂದ. ಹಾಗಾಗಿ ಇವರು ಬಂದ ಮೇಲೆ ಏನಾಗ್ಬಿಡುತ್ತೆ, ಜಾಬಿಗೋಸ್ಕರ, ರಿಸೋರ್ಸಿಗೋಸ್ಕರ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗುತ್ತೆ, ಪಾಪ್ಯುಲೇಷನ್ ಪ್ರೆಷರ್ ಶುರು ಆಗುತ್ತೆ. ಸೊ ಬಾರ್ಡರ್ ಸ್ಟೇಟ್ಸ್ ಫೇಸಿಂಗ್ ಡೆಮೋಗ್ರಫಿಕ್ ಕನ್ಸರ್ನ್ಸ್, ಅಲ್ಲೂ ಗಡಿ ಭಾಗದ ರಾಜ್ಯಗಳು ಈ ಸಮಸ್ಯೆಯನ್ನು ಹೆಚ್ಚು ಎದುರಿಸ್ತಾ ಇವೆ. ಇಷ್ಟೊತ್ತು ನೋಡಿದ್ದು ಯಾವುದು? ಫ್ಯಾಕ್ಟರ್ಸ್ ಡ್ರೈವಿಂಗ್ ಪಾಪ್ಯುಲೇಷನ್ ಗ್ರೋತ್. ಅರ್ಲಿ ಮ್ಯಾರೇಜ್ 1, ಎರಡನೇದು ಸನ್ ಪ್ರಿಫರೆನ್ಸು, ಮೂರನೇದು ಪವರ್ಟಿ, ನಾಲ್ಕನೇದು ಲೋ ಫಿಮೇಲ್ ಲಿಟ್ರಸಿ, ಐದನೇದು ಇಲ್ಲೀಗಲ್ ಮೈಗ್ರೇಷನ್. ಒಂದು ಅರ್ಥ ಮಾಡ್ಕೊಳ್ಳಿ, ಮುಂದೆ ಆನ್ಸರ್ ರೈಟಿಂಗ್ ಬಂದಾಗ ಗೊತ್ತಾಗುತ್ತೆ. 250 ವರ್ಡ್ಸ್ ಜಾಸ್ತಿ ಅಂದರೆ ನಾವು ಬರ್ಲಿಕ್ಕೆ ಹೊರಟಿರೋದು, ಇಷ್ಟೇ ಪಾಯಿಂಟ್ ಇರೋದು ಅಂತ ಕೆಲವರಿಗೆ ಅನಿಸ್ಬೋದು. ನೀವು ಡಿಗ್ರಿ ಎಕ್ಸಾಮ್ ಥರ ಪೇಜ್ ತುಂಬಿಸ್ಲಿಕ್ಕೆ ಇಲ್ಲಿ ಬರೆಯೋದೇ ಇಲ್ಲ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಪೇಜ್ ತುಂಬಿಸೋದ್ರಿಂದ ಏನೂ ಯೂಸ್ ಇಲ್ಲ. ಯಾವ್ಯಾವುದೋ ಜನರಲ್ ಪಾಯಿಂಟನ್ನು ಬರೆದ್ರೆ, ಈಗ ಪಾಯಿಂಟ್ ಇದೆ, ಅದಕ್ಕೆ ಎಕ್ಸಾಂಪಲು, ಡೇಟಾ ಎಲ್ಲ ಮುಂದೆ ಹೇಳ್ತೇನೆ ಹೇಗೆ ಅಂತ. ಆದರೆ ತುಂಬ ಪಾಯಿಂಟನ್ನು, ನಿಮ್ಮದೇ ಆದ ಪ್ಯಾರಾಗ್ರಾಫನ್ನು ಬರೆದಿಡೋದ್ರಿಂದ ಮಾರ್ಕ್ಸ್ ಸಿಕ್ಕೋದಿಲ್ಲ. ಇದು ಟಾಪರ್ಗಳು ಹೇಳಿರೋದು, ನನ್ನ ಸ್ವಂತ ಅಭಿಪ್ರಾಯ ಅಲ್ಲ. ಟಾಪರ್ಗಳು ಹೇಳಿರೋದು ನಿಮ್ಗೆ ಹೇಳ್ತಾ ಇದ್ದೇನೆ. ಅನಿರುದ್ಧ್ ಶೆಟ್ಟಿ ಅವರದ್ದು ಮೊದಲು ಹೇಳಿದ್ದೆ, ಎಸ್ಸೆ ಬರಿಬೇಕಾದ್ರೆ ಮುಂದೆ ಸಹ ಅವರದ್ದೇ ಒಂದು ಬುಕ್ಕಿಂದ ಕೆಲವೊಂದು ಪ್ಯಾರಾಗ್ರಾಫನ್ನು ತೆಗೆದು ತೋರಿಸ್ತೇನೆ ನಿಮಗೆ, ಅವಾಗ ನಿಮ್ಗೆ ಹೆಚ್ಚು ಅರ್ಥ ಆಗ್ಬೋದು. ಹಾಗಾಗಿ ಪಾಯಿಂಟ್ ಕಡಿಮೆ ಇರಲಿ, ಪ್ಯಾರಾಗ್ರಾಫ್ಗಳು
ದೊಡ್ಡ ದೊಡ್ಡ ವಾಕ್ಯಗಳು, ಅದರ ಬದಲು ಕೀವರ್ಡ್ಸ್ ಅಂತಂದರೆ ಸನ್ ಪ್ರಿಫರೆನ್ಸ್. ಇಲ್ಲಿ ಇಷ್ಟೆಲ್ಲ ಇದೆ ಪಾಯಿಂಟ್ಸು. 250 ವರ್ಡ್ಸಲ್ಲಿ ಇದನ್ನು ಒಂದು ವೇಳೆ ಪಾಪ್ಯುಲೇಷನ್ ಇಶ್ಯೂಸ್ಗಳು ಅಂತ ಬಂದರೆ ಅದರಲ್ಲಿ ಕೀ ಫ್ಯಾಕ್ಟರ್ಸ್ ಅಂತ ನಾವು ಬರೀಬೇಕಾಗತ್ತಲ್ವಾ. ಕೀ ಫ್ಯಾಕ್ಟರ್ಸ್ ಡ್ರೈವಿಂಗ್ ಪಾಪ್ಯುಲೇಷನ್ ಗ್ರೋತ್ ಅಂತ ಬಂದಾಗ ಎಲ್ಲವನ್ನ ನಾವು ಕೇವಲ ಒಂದೇ 3-4 ಪಾಯಿಂಟಲ್ಲಿ ಬರೀಬೇಕು. ಅದೇ ಒಂದು ವೇಳೆ ಈ ಫ್ಯಾಕ್ಟ್ರನ್ನೇ ಎಕ್ಸ್ಪ್ಲೇನ್ ಮಾಡಿ ಅಂತ 250 ವರ್ಡ್ಸಿಗೆ ಬಂದರೆ ಆವಾಗ 2 ಪೇಜಲ್ಲೂ ಇದನ್ನು ಬರೀಬೇಕು ನಾವು. ಈ ಎರಡೂ ರೀತಿಯಾಗಿ ನಾವು ಒಂದು ಕಾನ್ಸೆಪ್ಟನ್ನು ನೋಡ್ತಾ ಹೋಗಬೇಕು. ಹಾಗೆ ಕೊಟ್ಟಿರೋ ನೋಟ್ಸನ್ನು ಸರಿಯಾಗಿ ಒಂದು ಹೋಲ್ಡ್ ಇಟ್ಕೊಳ್ಳಿ ಅದ್ರ ಮೇಲೆ. ಅಂದರೆ ನಿಮಗೆ ಒಂದು ವಿಷಯ ಬಂದಾಗ ಆವಾಗಲೇ ಹೇಳಿದಾಗೆ 5 ಪಾಯಿಂಟ್ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. 4-5 ಪಾಯಿಂಟ್ ನನಗೆ ಗೊತ್ತಿದೆ, ಯಾವುದೇ ಸಂದರ್ಭದಲ್ಲಿ ಕೇಳಿ. ಫ್ಯಾಕ್ಟರ್ಸ್ ಡ್ರೈವಿಂಗ್ ಪಾಪ್ಯುಲೇಷನ್ ಗ್ರೋತ್ ಅಂತ ಬಂದುಬಿಟ್ರೆ ಎಸ್ ಐ ನೋ 5 ಪಾಯಿಂಟ್ಸ್ ಐ ಕ್ಯಾನ್ ರೈಟ್ ಎಟ್ ಎನಿ ಟೈಮ್, ಎನಿ ಪಾಯಿಂಟ್ ಆಫ್ ಟೈಮ್ ಅಂತ, ಅಥವಾ ಎನಿ ಸಿಚುವೇಶನ್, ಯಾವಾಗ ಬೇಕಾದರೂ ನಾನು ಬರೀತೇನೆ, ಯಾವ GS ಅಲ್ಲಿ ಬೇಕಾದರೂ ಬರೀತೇನೆ. ಈ ಥರ ಒಂದು ಮೈಂಡ್ಸೆಟ್ಟಿಂದ ನಾವು ಓದಬೇಕಾಗತ್ತೆ. ವರ್ಡ್ ಲಿಮಿಟ್ ಬಹಳ ಇಂಪಾರ್ಟೆಂಟು, ಟೈಮ್ ಲಿಮಿಟ್ ಬಹಳ ಇಂಪಾರ್ಟೆಂಟು. ಬಾಯರ್ಟ್ ಮಾಡಬೇಡಿ, ನಿಮ್ಮದೇ ಆದ ಸ್ವಂತ ವಾಕ್ಯದಲ್ಲಿ ಬರೆಯೋದನ್ನು ಕಲ್ತ್ಕೊಳ್ಳಿ. ಈ ಫ್ಯಾಕ್ಟರ್ ನೋಡಾಯಿತು. ನೆಕ್ಸ್ಟು ಡೆಮೋಗ್ರಫಿಕ್ ಡಿವಿಡೆಂಡ್, ಜನಸಂಖ್ಯಾ ಲಾಭಾಂಶ ಅಂತ ಕರಿತೇವೆ. ಯುವಕರು ಜಾಸ್ತಿ ಇದ್ದಾರೆ, ಯುವಶಕ್ತಿ ಇಷ್ಟಿದ್ದ ಮೇಲೆ ಅದರ ಒಂದು ಪ್ರಯೋಜನ ಪಡ್ಕೊಳ್ಳೇಬೇಕಲ್ವಾ. ಪಡ್ಕೊಳ್ಳದೇ ಇದ್ದರೆ ಅದು ವೇಸ್ಟ್ ಆಗುತ್ತೆ. ವಿಶ್ವೇಶ್ವರಯ್ಯನವರು ಜೋಗ ಜಲಪಾತವನ್ನು ನೋಡಿ ಎನರ್ಜಿ ಆಗ್ತಾ ಇದೆ, ಶಕ್ತಿ ವ್ಯಯ ಆಗ್ತಾ ಇದೆ ಇಲ್ಲಿ, ವಾಟ್ ಅ ವೇಸ್ಟ್ ಆಫ್ ಎನರ್ಜಿ ಅಂತ ಕರೆದ್ರಂತೆ. ಅಂದರೆ ಅವರಿಗೆ ಅದರಲ್ಲಿ ಇದನ್ನು ಹೇಗೆ ಸಮರ್ಥವಾಗಿ ಉಪಯೋಗಿಸ್ಕೊಳ್ಬೇಕು ಅನ್ನುವಂಥ ಒಂದು ಯೋಚನೆ ಬಂತು. ಹಾಗಾಗಿ ಜನಸಂಖ್ಯೆ, ಯುವಶಕ್ತಿ ಜಾಸ್ತಿ ಇದ್ದರೆ ಸಾಕಾಗೋದಿಲ್ಲ, ಯುವ ಶಕ್ತಿಗೆ ಸ್ಕಿಲ್ ಇರಬೇಕು, ಆವಾಗ ಅದು ಡಿವಿಡೆಂಡ್ ಆಗುತ್ತೆ. ವರ್ಕ್ ಇರಬೇಕು ಅವರಿಗೆ ಮಾಡಲಿಕ್ಕೆ, ಜಾಬ್ ಇಲ್ಲದೆ ಇದ್ರೂ ಆಗಲ್ಲ, ಸ್ಕಿಲ್ ಇಲ್ಲದೆ ಇದ್ರೂ ಆಗಲ್ಲ. ಸೊ ವೆನ್ ದ ಪ್ರಪೋರ್ಷನ್ ಆಫ್ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಬಿಕಮ್ಸ್ ಲಾರ್ಜರ್ ದೆನ್ ಡಿಪೆಂಡೆಂಟ್ ಪಾಪ್ಯುಲೇಷನ್. ಸಾರಿ, ಅಂದರೆ ವರ್ಕಿಂಗ್ ಏಜ್ ಅಂತ ಯಾವಾಗ ಕರಿತೇವೆ, ಸುಮಾರು 18ರಿಂದ 59 ವರ್ಷ ಇವರು ವರ್ಕ್ ಮಾಡ್ತಾ ಇರೋರು. ಇನ್ನು ಡಿಪೆಂಡೆಂಟ್ಸ್ ಅಂತಂದ್ರೆ ಯಾರು ಬರ್ತಾರೆ, ಚಿಲ್ಡ್ರನ್ ಬರ್ತಾರೆ, ಮತ್ತು ಏಜ್ಡ್ ಎಲ್ಡರ್ಲಿ ಪೀಪಲ್ ಅವ್ರು ಬರ್ತಾರೆ, ಮತ್ತು ಯಾರು ಬೇರೆಯವ್ರ ಮೇಲೆ ಅವಲಂಬಿತರಾಗಿದ್ದಾರೋ ಎಲ್ಲ ಸಹ ಇದರಲ್ಲಿ ಬರ್ತಾರೆ. ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಜಾಸ್ತಿ ಇರುವಂಥ ಸಂದರ್ಭ, ಡಿಪೆಂಡೆಂಟ್ಸ್ ಕಡಿಮೆ ಇದ್ದಾರೆ, ಆವಾಗ ನಾವು ಡೆಮೋಗ್ರಫಿಕ್ ಡಿವಿಡೆಂಡ್ ಫೇಸಲ್ಲಿ ಇದ್ದೇವೆ ಅಂತ ಹೇಳ್ಬೋದು. ಅದರಲ್ಲೂ ಭಾರತ ಈಗ 2005 to 2055 ಈ ಒಂದು ಪೀರಿಯಡ್ ಇದೆ ಅಲ್ವಾ, ಡೆಮೋಗ್ರಫಿಕ್ ವಿಂಡೋ. ಈ ಸಂದರ್ಭ ನಮಗೆ ಬಹಳ ಶ್ರೇಷ್ಠವಾದಂಥ ಸಂದರ್ಭ. ಯುವ ಶಕ್ತಿ ಜಾಸ್ತಿ ಇದೆ, ಮತ್ತು ಎನರ್ಜಿನೂ ಜಾಸ್ತಿ ಇದೆ. ಎನರ್ಜಿ ಸರಿಯಾಗಿ ಯುಟಿಲೈಸ್ ಆಗಬೇಕು, ಚಾನಲೈಸ್ ಯುವರ್ ಎನರ್ಜಿ ಅಂತ ಹೇಳ್ತಾರಲ್ವ, ಸರಿಯಾದ ದಿಕ್ಕಿನಲ್ಲಿ ಆ ಶಕ್ತಿ ಉಪಯೋಗ ಆಗಬೇಕು. ಮತ್ತು ಇದು 2041ನಲ್ಲಿ ಪೀಕಿಗೆ ತಲುಪಬಹುದು, ಉನ್ನತ ಮಟ್ಟಕ್ಕೆ ತಲುಪೋದು 2041ನಲ್ಲಿ ಅನ್ನುವಂತಹ ಮಾಹಿತಿ ಬೇರೆ ಬೇರೆ ಸರ್ವೆಗಳು ಹೇಳುತ್ತೆ. ಸದ್ಯಕ್ಕೆ ಇಂಡಿಯಾಸ್ ಮೀಡಿಯನ್ ಏಜ್ ಅರೌಂಡ್ 28 ಇಯರ್ಸ್ ಇದೆ. ಯಂಗೆಸ್ಟ್ ಮೇಜರ್ ಕಂಟ್ರೀಸ್ ಭಾರತ ಈಗ ಸದ್ಯ. ಇಂಡಿಯಾ ಯಂಗ್ ಪಾಪ್ಯುಲೇಷನ್ ಇದ್ದರೆ, ಯುರೋಪು ಜಪಾನಲ್ಲೆಲ್ಲ ಏಜಿಂಗ್ ಪಾಪ್ಯುಲೇಷನ್, ಇಲ್ಲಿ ವಯಸ್ಸಾದವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ಇದರಿಂದ ಏನು ಬೆನಿಫಿಟ್ ಅಂತಂದರೆ, ಲೇಬರ್ ಫೋರ್ಸ್ ಜಾಸ್ತಿ ಇದೆ, ವರ್ಕ್ ಮಾಡೋರು ಜಾಸ್ತಿ ಇದ್ದಾಗ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಇಂಡಸ್ಟ್ರಿ ಎಕ್ಸ್ಪ್ಯಾಂಡ್ ಆಗುತ್ತೆ, ಇಕನಾಮಿಕ್ ಗ್ರೋತ್ ಒಂದು ಸಪೋರ್ಟ್ ಸಿಗುತ್ತೆ. ಹಾಗಾಗಿ ನಾವು ಈಗಾಗಲೇ ನೋಡಿದ ಹಾಗೆ ಗ್ಲೋಬಲ್ ಸರ್ವಿಸು, IT ಹಬ್ನಲ್ಲೆಲ್ಲ ನಾವು ಟಾಪಲ್ಲಿ ಇದ್ದೇವೆ. ಮುಂದೆ AI ಬಂದಮೇಲೆ ಇಲ್ಲಿ ಬದಲಾವಣೆ ಆಗುತ್ತೆ. ಇನ್ನು ಹೈಯರ್ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, ಡಿಪೆಂಡೆಂಟ್ಸ್ಗಳು ಕಡಿಮೆ ಇದ್ದಾರೆ. ಡಿಪೆಂಡೆಂಟ್ಸ್ ಅಂತಂದರೆ ಯಾರು, ಎಕ್ಸಾಂಪಲ್ ಹೇಳಿ, ಚಿಲ್ಡ್ರನ್, ಏಜ್ಡ್ ಪೀಪಲ್, ಅವರ ಸಂಖ್ಯೆ ಕಡಿಮೆ ಇದೆ ಅಂತಂದರೆ ಯುವರ್ ಡಿಪೆಂಡೆಂಟ್ಸ್ ಮೀನ್ ಹೈಯರ್ ಹೌಸ್ ಹೋಲ್ಡ್ ಸೇವಿಂಗ್ಸ್. ಇವರಿಗೋಸ್ಕರ ಖರ್ಚು ಮಾಡಬೇಕಾಗಿಲ್ಲ, ಸೇವಿಂಗ್ಸ್ ಜಾಸ್ತಿ ಆಗಬಹುದು, ಅಥವಾ ಇನ್ವೆಸ್ಟ್ಮೆಂಟ್ ಮತ್ತು ಎಕನಾಮಿಕ್ ಗ್ರೋತ್ ಇದಕ್ಕೆ ಕಾರಣ ಆಗುತ್ತೆ. ಯಾಕೆ ಹೀಗಾಗ್ತಾ ಇದೆ ಅಂತಂದರೆ, ಡಿಪೆಂಡೆಂಟ್ಸ್ ಇದ್ದರೆ, ವಯಸ್ಸಾದವರಿದ್ದರೆ ಅವರಿಗೆ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳು ಬರುತ್ತೆ, ಅದಕ್ಕೋಸ್ಕರ ಖರ್ಚು ಮಾಡಬೇಕು. ಡಿಪೆಂಡೆಂಟ್ಸ್ ಕಡಿಮೆ ಇದ್ದ ಹಾಗೆ ಆ ಖರ್ಚು ಕಡಿಮೆ ಆಗಿ ಸೇವಿಂಗ್ಸು, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಇನ್ನು ಹ್ಯೂಮನ್ ಕ್ಯಾಪಿಟಲ್ ಡೆವಲಪ್ಮೆಂಟ್, ಒಂದು ವೇಳೆ ಸರಿಯಾದ ಎಜುಕೇಷನ್ನು, ಸ್ಕಿಲ್ ಸಿಕ್ಕಿದ್ರೆ ಯೂತ್ಸ್ ಅಷ್ಟು ಪ್ರೊಡಕ್ಟಿವ್ ಅಸೆಟ್ ಬೇರೆ ಯಾವುದೂ ಇರೋದಿಲ್ಲ.
ಆವಾಗ ಸ್ಟಾರ್ಟಪ್ ಗ್ರೋತ್, ಡಿಜಿಟಲ್ ಎಕಾನಮಿ, ಇನೋವೇಷನ್ ಸೆಕ್ಟರ್ಗಳು ಎಲ್ಲ ಕ್ಷೇತ್ರಗಳಲ್ಲೂ ನಾವು ಹೊಸದಾದಂತಹ ಒಂದು ಸಂಚಲನವನ್ನು ಮೂಡಿಸಬಹುದು. ಆದರೆ ಡೆಮೋಗ್ರಾಫಿಕ್ ಡಿವಿಡೆಂಡ್ ಈಸ್ ನಾಟ್ ಆಟೋಮ್ಯಾಟಿಕ್. ವಯಸ್ಸಾದ ಮಾತ್ರಕ್ಕೆ ಬುದ್ಧಿ ಬಂದಿದೆ ಅಂತಲ್ಲ ಅಲ್ವಾ? ವಯೋಸಹಜವಾಗಿ ಕಾಯಿಲೆಗಳು ಬರುತ್ತೆ, ಬುದ್ಧಿ ಹಾಗೆ ಬರೋದಿಲ್ಲ. ಅದು ಗೊತ್ತಿರಬೇಕು ನಮಗೆ. ವಯಸ್ಸಾದ ಈಗ ವಯೋವೃದ್ಧರು ಅಂತ ಕೆಲವರು ಇರ್ತಾರೆ, ಜ್ಞಾನವೃದ್ಧರು ಅಂತ ಇರ್ತಾರೆ. ಕನ್ನಡ ಲಿಟ್ರೇಚರಲ್ಲಿ ಬಂದಿರಬಹುದು ನಿಮಗೆ. ಹಾಗಾಗಿ ಡೆಮೋಗ್ರಾಫಿಕ್ ಡಿವಿಡೆಂಡ್ ಈಸ್ ನಾಟ್ ಆಟೋಮೆಟಿಕ್. ಯೂತ್ಸ್ ಇದ್ದಾರೆ ಅಂದ ಮಾತ್ರಕ್ಕೆ ಅವರಿಂದ ಉಪಯೋಗ ಇದೆ ಅಂತಲ್ಲ. ಇಟ್ ಬಿಕಮ್ಸ್ ಬೆನಿಫಿಷಿಯಲ್ ಓನ್ಲಿ ವೆನ್ ಸಪೋರ್ಟೆಡ್ ಬೈ ಎಜುಕೇಷನ್, ಹೆಲ್ತ್ ಕೇರ್, ಎಂಪ್ಲಾಯ್ಮೆಂಟ್, ಸ್ಕಿಲ್ ಡೆವಲಪ್ಮೆಂಟ್. ಏನು ಯೂತ್ ಎನರ್ಜಿ ಇದೆಯಲ್ವಾ, ಇವರಿಗೆ ಎಜುಕೇಷನ್ ಸಿಗಬೇಕು ಸರಿಯಾಗಿದ್ದು. ಅದಾದಮೇಲೆ ಹೆಲ್ತ್ ಕೇರ್, ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯ ಇಲ್ಲದೆ ಎಜುಕೇಷನ್ ಮಾತ್ರ ಸಿಕ್ಕಿದ್ರೆ ಪ್ರಯೋಜನ ಇಲ್ಲ. ಎಜುಕೇಷನ್, ಹೆಲ್ತ್, ಮತ್ತು ಹೆಲ್ತು ಎಜುಕೇಷನ್ ಇದೆ, ಸ್ಕಿಲ್ ಬೇಕು. ಸೊ ಇದು ಮೂರು ಇದ್ಮೇಲೆ ಅವರಿಗೆ ಸರಿಯಾದ ಉದ್ಯೋಗ ಇರಬೇಕು, ಎಂಪ್ಲಾಯ್ಮೆಂಟ್ ಇರಬೇಕು. ಇದೆಲ್ಲ ಇದ್ದು ಎಂಪ್ಲಾಯ್ಮೆಂಟೇ ಇಲ್ಲ ಅಂತಂದರೆ ಆವಾಗಲೂ ಡಿವಿಡೆಂಡ್ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅವಾಗೇನಾಗುತ್ತೆ, ಡೆಮೋಗ್ರಾಫಿಕ್ ಡಿವಿಡೆಂಡ್ ಇರೋದು ಡೆಮೋಗ್ರಾಫಿಕ್ ಬರ್ಡನ್ ಆಗುತ್ತೆ. ಇವರೇ ಹೊರೆ ಆಗ್ತಾರೆ. ಯಾರಿಂದ ಉಪಯೋಗ ಪಡ್ಕೋಬಹುದು ಅಂತ ದೇಶ ಬಯಸ್ತಾ ಇರುತ್ತೋ ಅವರು ದೇಶಕ್ಕೆ ಹೊರೆ ಆಗ್ತಾರೆ. ನಾವು ನೆನಪಿನಲ್ಲಿ ಇಟ್ಕೊಳ್ಳೋಣ. ಚಾಲೆಂಜಸ್, ಇಷ್ಟು ಪಾಪ್ಯುಲೇಷನ್ ಗ್ರೋತ್ ಆಗ್ತಾ ಇರೋದ್ರಿಂದ ಏನು ಸವಾಲುಗಳಿದೆ ನಮ್ಮ ಮುಂದೆ? ಮೊದಲನೇದು ಸೋಷಿಯೋ ಇಕನಾಮಿಕ್ ಚಾಲೆಂಜಸ್, ಪಾವರ್ಟಿ ಆ್ಯಂಡ್ ಇನ್ಇಕ್ವಾಲಿಟಿ. ಪಾಪ್ಯುಲೇಷನ್ ಗ್ರೋ ಆಗ್ತಾ ಇದ್ದ ಹಾಗೆ ಇನ್ಕಮ್, ಹೌಸಿಂಗ್, ಫುಡ್, ಪಬ್ಲಿಕ್ ಸರ್ವಿಸ್ ಎಲ್ಲದರ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ ಅಲ್ವಾ? ಪವರ್ಟಿ ಪರ್ಸಿಸ್ಟೆಂಟ್ ಆಗಿ ಮುಂದುವರಿತಾನೆ ಇರುತ್ತೆ. ಇನ್ಇಕ್ವಾಲಿಟಿ ಇನ್ನಷ್ಟು ವೈಡ್ ಆಗ್ತಾ ಹೋಗುತ್ತೆ, ಸಮಾನತೆ. ಮತ್ತು ಇವರಿಗೆಲ್ಲ ಜಾಬ್ ಕ್ರಿಯೇಟ್ ಮಾಡಬೇಕು ಯೂತ್ಸಿಗೆ. ಇಂಡಿಯಾ ನೀಡ್ಸ್ ಟು ಕ್ರಿಯೇಟ್ ಮಿಲಿಯನ್ಸ್ ಆಫ್ ಜಾಬ್ಸ್ ಆ್ಯನ್ಯುವಲಿ ಫಾರ್ ಯೂತ್ ಎಂಟರಿಂಗ್ ವರ್ಕ್ ಫೋರ್ಸ್. ಪ್ರತಿ ವರ್ಷ ಮಿಲಿಯನ್ಸ್ ಜಾಬ್ಸ್, ಲಕ್ಷಾಂತರ ಉದ್ಯೋಗ ಸೃಷ್ಟಿಯಾಗಬೇಕು. ಇಲ್ಲಿ ಬರೋ ಪ್ರಾಬ್ಲಮ್ ಏನು? ಜಾಬ್ಲೆಸ್ ಗ್ರೋತ್ ಆ್ಯಂಡ್ ಸ್ಕಿಲ್ ಮಿಸ್ಮ್ಯಾಚ್. ಜಾಬ್ಲೆಸ್ ಗ್ರೋತ್ ಅಂತಂದರೆ ದೇಶದ GDP ಏರಿಕೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನೀವು ಕೇಳ್ತಾ ಇರಬಹುದು. 4ನೇ ಸ್ಥಾನ ಮತ್ತು 6ನೇ ಸ್ಥಾನ, ಈ ಥರ ಸ್ಥಾನಗಳು ಬದಲಾಗ್ತಾ ಇರಬಹುದು ನಮ್ಮದು. ಆದರೆ ನಾವು GDP ಗ್ರೋ ಆಗ್ತಾ ಇದೆ. GDP ಗ್ರೋ ಆಗ್ತಾ ಇದ್ದರೂ ಅದಕ್ಕೆ ಸರಿಯಾಗಿ ಜಾಬ್ ಕ್ರಿಯೇಟ್ ಆಗ್ತಾ ಇಲ್ಲ, ಉದ್ಯೋಗ ಅವಕಾಶಗಳು ಸೃಷ್ಟಿ ಆಗ್ತಾ ಇಲ್ಲ. ದಿಸ್ ಈಸ್ ನೋನ್ ಆಸ್ ಜಾಬ್ಲೆಸ್ ಗ್ರೋತ್. ಒಂದು ಈ ಸಮಸ್ಯೆ. ಇನ್ನೊಂದು ಸ್ಕಿಲ್ ಮಿಸ್ಮ್ಯಾಚ್ ಅಥವಾ ಇಂಡಸ್ಟ್ರಿ ಅಕಾಡೆಮಿಯ ಗ್ಯಾಪ್ ಅಂತ ಸಹ ಹೇಳ್ತಾರೆ. ಯಾವ ಒಂದು ಶಿಕ್ಷಣ ನೀವು ಡಿಗ್ರಿ ತನಕ ಪಡ್ಕೊಂಡಿದ್ದೀರೋ, ಡಿಗ್ರಿ ಮುಗಿದ ಮೇಲೆ ಆ ಶಿಕ್ಷಣದಿಂದ ಏನೂ ಯೂಸ್ ಇಲ್ಲ. ಮತ್ತೆ ಬೇರೆ ಸ್ಕಿಲ್ಲನ್ನು ಅಕ್ವೈರ್ ಮಾಡಬೇಕು, ಬೇರೆ ಟ್ರೈನಿಂಗನ್ನು ಪಡ್ಕೊಳ್ಬೇಕು. ಆ್ಯಕ್ಚುಲಿ ಇದು ಶಿಕ್ಷಣದಲ್ಲೇ ಬರಬೇಕಿತ್ತಲ್ವ ನಮಗೆ. ಕಾಲೇಜ್ ಮುಗಿಸಿದ್ದೇವೆ ಅಂತಂದರೆ, ಡಿಗ್ರಿ ಮುಗಿಸಿದ್ದೇವೆ ಅಂತಂದರೆ ನಾವು ಡೈರೆಕ್ಟಾಗಿ ವರ್ಕ್ ಫೋರ್ಸಿಗೆ ರೆಡಿ ಆಗಬೇಕು. ಅಂದರೆ ನಮ್ಮನ್ನು ಮತ್ತಾರು ಬಂದು ಟ್ರೈನ್ ಮಾಡೋ ಅವಶ್ಯಕತೆ ಇರಬಾರ್ದು ಆ್ಯಕ್ಚುಲಿ. ಆದರೆ ಇಂಡಸ್ಟ್ರಿಯಲ್ಲಿರುವಂಥ ರಿಕ್ವೈರ್ಮೆಂಟೇ ಬೇರೆ, ನಾವು ಕಲ್ತಿರೋ ವಿಷಯಗಳೇ ಬೇರೆ. ಸ್ಕಿಲ್ ಮಿಸ್ಮ್ಯಾಚ್ ಆಗ್ತಾ ಇದೆ. ಮತ್ತು ಎಜುಕೇಟೆಡ್ ಅನ್ಎಂಪ್ಲಾಯ್ಮೆಂಟ್ ಅಮಂಗ್ ಗ್ರ್ಯಾಜುಯೇಟ್ಸ್. ಈ ಸ್ಕಿಲ್ ಮಿಸ್ಮ್ಯಾಚ್ ಆಗ್ತಾ ಇರೋದ್ರಿಂದಾನೇ ಎಜುಕೇಷನ್ ಇದೆ, ಡಿಗ್ರಿ ಇದೆ, ಇಂಜಿನಿಯರಿಂಗ್ ಆಗಿದೆ, ತುಂಬ ಬೇರೆ ಬೇರೆ ಫೀಲ್ಡಲ್ಲಿ ಶಿಕ್ಷಣ ಏನೋ ಸಿಕ್ಕಿದೆ, ಆದರೆ ಅನ್ಎಂಪ್ಲಾಯ್ಮೆಂಟ್, ಉದ್ಯೋಗ ಸಿಗಲ್ಲ. ಯಾಕಂದರೆ ಇಂಡಸ್ಟ್ರಿ ನೋಡೋದು ನಿಮ್ಮ ಸರ್ಟಿಫಿಕೇಟ್ಗಿಂತ ನಿಮ್ಮ ಸ್ಕಿಲ್ಗಳ ಮೇಲೆ ಫೋಕಸ್ ಮಾಡಬೇಕು. ಎಜುಕೇಷನ್ ಮಿನಿಮಮ್ ರಿಕ್ವೈರ್ಮೆಂಟ್, ಅದ್ರ ಜೊತೆ ಸ್ಕಿಲ್ಲನ್ನು ಸಹ ಜಾಸ್ತಿ ಫೋಕಸ್ ಮಾಡ್ತಾರೆ. ಇದು ಒಂದು ಪ್ರಾಬ್ಲಮ್ಮು. ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್. ಈಗ ಹೆಚ್ಚು ನಿಮಗೊಂದು ಘಟನೆ ನೆನಪಾಗಬಹುದು, ಕಾಲು ತುಳಿತಗಳ ಸಮಸ್ಯೆ ಅಲ್ವಾ? ಓವರ್ ಕ್ರೌಡಿಂಗ್. ಒಂದು ರೈಲ್ವೆ ಸ್ಟೇಷನ್ನು, ಕುಂಭಮೇಳ, ಈ ಥರ ಬೇರೆ ಬೇರೆ ಸಂದರ್ಭದಲ್ಲಿ ಎಷ್ಟು ಜನ ಒಟ್ಟಿಗೆ ಸೇರಿಕೊಂಡಿರ್ತಾರೆ, ನಿಭಾಯಿಸೋದು ಎಷ್ಟು ಕಷ್ಟ. ಒಂದು DC ಆದಾಗ ನೀವು ಇದನ್ನೆಲ್ಲ ನಿಭಾಯಿಸಬೇಕಾಗತ್ತೆ. ಪ್ರದೇಶ ಒಂದು ಯಾವುದೋ ರ್ಯಾಲಿ ಆಗುತ್ತೆ, ಯಾವುದೋ ಒಂದು ಸಂಭ್ರಮಾಚರಣೆ ಇರುತ್ತೆ, ಪೊಲೀಸ್ ವ್ಯವಸ್ಥೆ, IAS, IPS ಈ ವ್ಯವಸ್ಥೆಗಳು ಅದನ್ನು ನಿರ್ವಹಿಸಿದ್ರೆ ಮಾತ್ರ ಆವಾಗ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗೋದು. ಇಲ್ದಿದ್ರೆ ಜನರಿಗೆ ಇದರ ಬಗ್ಗೆ ಯಾವುದೇ ಯೋಚನೆ ಇರೋದಿಲ್ಲ. ಜನ ಮರಳೋ ಜಾತ್ರೆ ಮರಳೋ ಅಂತ ಹೇಳ್ತಾರಲ್ವ, ಆ ರೀತಿ ಸುಮ್ಮನೆ ನುಗ್ತಾ ಇರ್ತಾರೆ. ಆದರೆ ನೀವು ಆ ವ್ಯವಸ್ಥೆಯನ್ನು ನಿರ್ವಹಿಸುವಂಥವರಾಗಬೇಕು, ಮ್ಯಾನೇಜ್ ಮಾಡಬೇಕು. ಓವರ್ ಕ್ರೌಡಿಂಗ್ ಪ್ರಾಬ್ಲಮ್, ಸ್ಲಮ್ಗಳು ಜಾಸ್ತಿ ಆಗುತ್ತೆ, ಟ್ರಾಫಿಕ್ ಪ್ರಾಬ್ಲಮ್, ಟ್ರಾಫಿಕ್ ಕಂಜೆಷನ್, ಪ್ರೆಷರ್ ಆನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್.
ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಪ್ರೆಷರ್, ಮತ್ತು ಹೌಸಿಂಗ್ ಶಾರ್ಟೇಜಸ್, ಎಲ್ರಿಗೂ ವಸತಿ ಬೇಕು, ಭೂಮಿ ಈಗಂತೂ ಸಿಕ್ಕೋದಿಲ್ಲ, ಹಾಗಾಗಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ಗಳು, ವಸತಿ ವ್ಯವಸ್ಥೆಗಳು ಜಾಸ್ತಿ ಆಗ್ತಾ ಇದೆ. ಇನ್ನು ಅರ್ಬನ್ ಸ್ಟ್ರೆಸ್ ಇನ್ ಸಿಟೀಸ್ ಲೈಕ್ ಮುಂಬೈ, ಡೆಲ್ಲಿ, ಬೆಂಗಳೂರಿನಲ್ಲೂ ಇದೆ, ಮುಂಬೈ, ದೆಹಲಿಯಲ್ಲೂ ನಾವು ಇದನ್ನು ನೋಡ್ಬೋದು. ಪಾಪ್ಯುಲೇಷನಿಂದ ಒಂದು ಈ ಪ್ರೆಷರ್ ಕ್ರಿಯೇಟ್ ಆದರೆ, ಇನ್ನೊಂದು ಅದಕ್ಕೆ ಸಂಬಂಧಪಟ್ಟಿರೋದೆ ರಿಸೋರ್ಸ್ ಸ್ಟ್ರೇನ್ ಅಂತ. ಉದಾಹರಣೆಗೆ ವಾಟರ್ ಸ್ಕ್ಯಾರ್ಸಿಟಿ, ಡ್ರಿಂಕಿಂಗ್ ವಾಟರ್ ಇಲ್ಲ ಎಷ್ಟೋ ಕಡೆ, ಇರಿಗೇಷನ್ಗೆ ವಾಟರ್ ಬೇಕು, ಇಲ್ಲದಿದ್ದರೆ ಕೃಷಿ ನಡೆಯೋದಿಲ್ಲ, ಇಂಡಸ್ಟ್ರಿಗಳಿಗೆ ಬೇಕಾದಂತಹ ವಾಟರ್. ಅವಾಗೇನು ಮಾಡ್ತಾರೆ, ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ವಾಟರನ್ನು, ಗ್ರೌಂಡ್ ವಾಟರ್ ಡಿಪ್ಲೀಟ್ ಆಗುತ್ತೆ, ಎರಡು ರಾಜ್ಯಗಳ ನಡುವೆ ವಾಟರ್ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗುತ್ತೆ. ಉದಾಹರಣೆ ನಿಮ್ಗೆ ಗೊತ್ತಿದೆ, ನೀರಿಗಾಗಿ ಹೋರಾಟ. ಒಂದು ವಾಟರ್, ಎರಡನೇದು ಫುಡ್ ಅಲ್ವಾ. ಇಷ್ಟೊಂದು ಪಾಪ್ಯುಲೇಷನ್ಗೆ ಆಹಾರ ಬೇಕಲ್ವಾ, ಅದಕ್ಕೆ ಸರಿಯಾಗಿ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಇರಬೇಕು. ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಅಂತ ಅಂದ್ಕೊಂಡು ಸುಮ್ಮನೆ ಯಾವ್ದ್ಯಾವುದು ಕೀಟನಾಶಕ ಏನೇನೋ ಅಪ್ಲೈ ಮಾಡಿದರೆ ಎನ್ವೈರ್ಮೆಂಟ್ ಸರಿಯಾಗಿರೋದಿಲ್ಲ. ಎನ್ವೈರ್ಮೆಂಟಲ್ ಸಸ್ಟೈನೇಬಲ್ ಆಗಿರಬೇಕು. ಒಂದು ಕಡೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಎಲ್ಲ ನಿಭಾಯಿಸ್ತಾ ಹೋಗಬೇಕಾಗತ್ತೆ ಫುಡ್ ಸೆಕ್ಯೂರಿಟಿ ಜೊತೆ. ಇನ್ನು ಹೆಲ್ತ್ ಆ್ಯಂಡ್ ಜೆಂಡರ್ ಚಾಲೆಂಜಸ್, ಸೆಕ್ಸ್ ರೇಷಿಯೋ, ಲಿಂಗಾನುಪಾತ ಸರಿಸಮಾನವಾಗಿಲ್ಲ. ಯಾಕಂದರೆ ಮೊದಲಿಂದ ಸೆಕ್ಸ್ ಸೆಲೆಕ್ಟಿವ್ ಪ್ರಾಕ್ಟೀಸ್ಗಳು ಮುಂದುವರ್ಕೊಂಡು ಬಂದಿದೆ, ಹಾಗಾಗಿ ಅದು ನ್ಯಾಚುರಲ್ ಜೆಂಡರ್ ಬ್ಯಾಲೆನ್ಸನ್ನು ಡಿಸ್ಟರ್ಬ್ ಮಾಡಿದೆ. ಲೋವರ್ ನಂಬರ್ ಆಫ್ ಫಿಮೇಲ್ಸ್ ಪರ್ 1000 ಮೇಲ್ಸ್, ಇದು ಲಿಂಗಾನುಪಾತ ಕಡಿಮೆ ಇದೆ. ಯಾಕಂತಂದರೆ ಸನ್ ಪ್ರಿಫರೆನ್ಸು, ಫಿಮೇಲ್ ಫಿಟಿಸೈಡ್, ಡಿಸ್ಕ್ರಿಮಿನೇಷನ್, ಈ ಪಾಯಿಂಟನ್ನು ಮೊದಲೇ ನೋಡಿದ್ದೇವೆ. ಇನ್ನು ಫೆಮಿನೈಸೇಷನ್ ಆಫ್ ಅಗ್ರಿಕಲ್ಚರ್, ಈ ಶಬ್ದದ ಅರ್ಥ ಕೆಲವರಿಗೆ ಗೊತ್ತಿರುತ್ತೆ. ಫೆಮಿನೈಸೇಷನ್ ಅಂತಂದರೆ ಅಗ್ರಿಕಲ್ಚರ್, ಕೃಷಿಯಲ್ಲಿ ಈಗ ಮೊದಲು ಒಂದು ಕುಟುಂಬ ಇರ್ತಾ ಇತ್ತು, ಜಾಯಿಂಟ್ ಫ್ಯಾಮಿಲಿ ಇರ್ತಾ ಇತ್ತು ಅಂತ ಅಂದ್ಕೊಳ್ಳೋಣ. ಎಲ್ಲ ಪಾಯಿಂಟು ಲಿಂಕ್ ಆಗಬೇಕು. ಜಾಯಿಂಟ್ ಫ್ಯಾಮಿಲಿ ಇರ್ತಾ ಇತ್ತು, ಟೇಲೆಂಟ್ ಫೀಚರ್ನಲ್ಲಿ ಬಂದಿರೋದು. ಜಾಯಿಂಟ್ ಫ್ಯಾಮಿಲಿಯಲ್ಲಿ ಮಹಿಳೆಯರು ಮನೆಯ ಕೆಲಸ, ಹಿರಿಯರ ಆರೈಕೆ, ಮಕ್ಕಳನ್ನು ನೋಡ್ಕೊಳ್ಳೋದು, ಅದು ಮಹಿಳೆಯರ ಕೆಲಸ ಆಗಿರ್ತಿತ್ತು. ಇನ್ನು ಈ ಕಡೆ ಪುರುಷರು ಕೃಷಿಯಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾ ಇದ್ರು. ಈಗೇನಾಗಿದೆ, ಹೊಸ ಹೊಸ ಅರ್ಬನೈಸೇಷನ್, ಇಂಡಸ್ಟ್ರಿಯಲೈಸೇಷನ್, ಗ್ಲೋಬಲೈಸೇಷನ್, ಎಜುಕೇಷನ್ ಎಲ್ಲದರಿಂದಾಗಿ ಮೇಲ್ ಮೆಂಬರ್ಸ್ ಆಫ್ ಫ್ಯಾಮಿಲಿ ಮೂವಿಂಗ್ ಟುವರ್ಡ್ಸ್ ಸಿಟಿಗೆ ಹೋಗ್ತಾ ಇದ್ದಾರೆ. ಆದರೆ ಇಲ್ಲಿ ಅಗ್ರಿಕಲ್ಚರ್ನ ಮಾರಾಟ ಅಥವಾ ಭೂಮಿಯನ್ನು ಮಾರ್ಕೊಂಡು ಹೋಗ್ತಾ ಇಲ್ಲ, ಭೂಮಿ ಹಾಗೇ ಇದೆ. ಈಗೇನಾಗಿದೆ, ಮೇಲ್ ಮೆಂಬರ್ಸ್ಗಳೆಲ್ಲ ಮುಖ್ಯವಾಗಿ ಸಿಟಿಯಲ್ಲಿ ಬಿಸ್ನೆಸ್ ಮಾಡೋದು ಅಥವಾ ಜಾಬ್ ಮಾಡೋದು ಮಾಡ್ತಾ ಇದ್ದರೆ, ಮಹಿಳೆಯರು ಹಳ್ಳಿಯಲ್ಲಿ ಭೂಮಿಯನ್ನು ನೋಡಿಕೊಂಡು ಕೃಷಿ ಕೆಲಸವನ್ನು ಮಾಡಬೇಕಾಗತ್ತೆ. ಮೆನ್ ಮೈಗ್ರೇಟ್ ಟು ಸಿಟೀಸ್ ಫಾರ್ ಜಾಬ್ಸ್, ಲಿವಿಂಗ್ ವುಮೆನ್ ಟು ಮ್ಯಾನೇಜ್ ಫಾರ್ಮ್ಸ್. ಮಹಿಳೆಯರನ್ನು ಕೃಷಿನ ನೋಡ್ಕೊಳ್ಳಿ ಅಂತ ಬಿಟ್ಟು ಹೋಗೋದು. ಅವಾಗೇನಾಗುತ್ತೆ, ಆ ಒಂದು ಭೂಮಿ ಓನರ್ಶಿಪ್ ಯಾರ ಹೆಸರಿನಲ್ಲಿರುತ್ತೆ, ಲ್ಯಾಂಡ್ ಓನರ್ಶಿಪ್ಪು ಮೇಲ್ ಮೆಂಬರ್ಸ್ ಹೆಸರಿನಲ್ಲಿರುತ್ತೆ. ಸೊ ಕ್ರೆಡಿಟ್ ಆಕ್ಸೆಸ್, ಸಾಲ ಸೌಲಭ್ಯ ಸಿಗೋದು ಪುರುಷರಿಗೆ ಮಾತ್ರ. ಆವಾಗ ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ ಪ್ರತಿಯೊಂದು ಸಹ ಪುರುಷರಿಗೆ ಮಾತ್ರ ಸಿಗ್ತಾ ಇರೋದು, ಆದರೆ ಕೆಲಸ ಮಾಡೋರು ಮಹಿಳೆಯರು. ಹಾಗಾಗಿ ಅಗ್ರಿಕಲ್ಚರಲ್ಲಿ ಫೆಮಿನೈಸೇಷನ್ ನಾವು ನೋಡ್ತಾ ಇದ್ದೇವೆ. ನೆಕ್ಸ್ಟ್ ಏಜಿಂಗ್ ಪಾಪ್ಯುಲೇಷನ್. ಕೆಲವೊಂದು ಸ್ಟೇಟ್ಸ್ಗಳು ತುಂಬ ಏಜಿಂಗ್ ಪಾಪ್ಯುಲೇಷನ್ ಸಮಸ್ಯೆ ಅನುಭವಿಸ್ತಾ ಇದೆ. ಕೇರಳ, ತಮಿಳುನಾಡಲ್ಲಿ ನಾವು ಇದನ್ನು ನೋಡ್ತೇವೆ. ಏಜಿಂಗ್ ಪಾಪ್ಯುಲೇಷನಿಂದ ಏನು ಪ್ರಾಬ್ಲಮ್ ಅಂತಂದರೆ, ಅವಾಗಲೇ ಹೇಳಿದಾಗ ಡಿಪೆಂಡೆನ್ಸ್ಗಳು ಜಾಸ್ತಿ ಆಗ್ತಾರೆ. ಅವರಿಗೆ ಎಲ್ಡರ್ಲಿ ಹೆಲ್ತ್ ಕೇರ್ ಬೇಕು, ಪೆನ್ಷನ್ ಕೊಡಬೇಕಾಗತ್ತೆ ಸರ್ಕಾರ, ಮತ್ತು ಡಿಪೆಂಡೆನ್ಸಿ ರೇಷಿಯೋ ಜಾಸ್ತಿ ಆಗ್ತಾ ಹೋಗುತ್ತೆ, ಅದು ಸಮಸ್ಯೆ. ಮತ್ತು ರೀಜ್ನಲ್ ಇಂಬ್ಯಾಲೆನ್ಸ್ ಅಂತಂದರೆ, ನಮ್ಮ ದೇಶದಲ್ಲಿ ವೈರುಧ್ಯ ಅಂತ ನಾವೇನು ಹೇಳ್ತೇವೆ, ಪ್ಯಾರಡಾಕ್ಸ್. ಈ ಕಡೆ ಹೈ ಫರ್ಟಿಲಿಟಿ ರೇಟ್ಸ್, ಬಿಹಾರ್, ಯು ಪಿ ಯಲ್ಲೆಲ್ಲ ಫರ್ಟಿಲಿಟಿ ರೇಟ್ ಜಾಸ್ತಿ ಇದೆ. ಪಾಪ್ಯುಲೇಷನ್ ಗ್ರೋತ್ ಅನ್ನೋದು ಅಲ್ಲೊಂದು ಚಾಲೆಂಜು. ಈ ಕಡೆ ಕೇರಳ, ತಮಿಳುನಾಡಲ್ಲಿ ಫರ್ಟಿಲಿಟಿ ರೇಟ್ ಕಡಿಮೆ ಇದೆ, ಏಜಿಂಗ್ ಪೀಪಲ್ ಜಾಸ್ತಿ ಆಗ್ತಾ ಇದ್ದಾರೆ, ಅವರನ್ನು ನೋಡ್ಕೊಳ್ಳೋದು ಸರ್ಕಾರಕ್ಕೆ ಸಮಸ್ಯೆ, ಎಲ್ಡರ್ಲಿ ಕೇರ್ ಚಾಲೆಂಜ್. ಹಾಗಾಗಿ ಇಂಡಿಯಾ ರಿಕ್ವೈರ್ಸ್ ರೀಜನ್ ಸ್ಪೆಸಿಫಿಕ್ ಪಾಲಿಸೀಸ್. ಯಾವ ಅಪ್ರೋಚು ಇದು? ರೀಜನ್ ಸ್ಪೆಸಿಫಿಕ್ ಪಾಲಿಸೀಸ್ ಅಂತಂದರೆ, ನಿಮ್ಮ ಪಾಲಿಸಿ ಅಪ್ರೋಚಲ್ಲಿ ಮೊದಲೊಂದು ಸಾರಿ ಹೇಳಿದ್ದೆ, ನೆನಪು ಮಾಡ್ಕೊಳ್ಳಿ ನೋಡೋಣ. ಯಾವುದಾದ್ರೂ ಶಬ್ದ ನೆನಪಾಗ್ತಾ ಇದೆಯಾ? ರೀಜನ್ ಸ್ಪೆಸಿಫಿಕ್ ಅಂತಂದರೆ ಏನು? ಆಯಾ ಪ್ರದೇಶಕ್ಕೆ ತಕ್ಕ ಹಾಗೆ ಅದರ ಅವಶ್ಯಕತೆಗಳನ್ನು ನೋಡಿಕೊಂಡು ಪಾಲಿಸಿ ಫಾರ್ಮ್ ಮಾಡೋದು ರೀಜನ್ ಸ್ಪೆಸಿಫಿಕ್. ಒನ್ ಸೈಜ್ ಫಿಟ್ಸ್ ಆಲ್ ಇದು, ಅಥವಾ ಟೇಲರ್ ಮೇಡ್ ಅಪ್ರೋಚ್ ಅಂತ ನಾವು ಹೇಳ್ತೇವೆ ಅಲ್ವಾ.
ಅದು ರೀಜನ್ ಸ್ಪೆಸಿಫಿಕ್ ಪಾಲಿಸಿ. ಗವರ್ಮೆಂಟ್ ಇಂಟರ್ವೆನ್ಷನ್, ಸರ್ಕಾರ ಏನೇನು ಕ್ರಮಗಳನ್ನು ಕೈಗೊಂಡಿದೆ ಹಾಗಾದರೆ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಲಿಕ್ಕೆ? ಗವರ್ಮೆಂಟ್ ಶಿಫ್ಟೆಡ್ ಫ್ರಮ್ ಕೊಯರ್ಸಿವ್ ಪಾಪ್ಯುಲೇಷನ್ ಕಂಟ್ರೋಲ್ ಟು ವಾಲಂಟರಿ ಪಾಪ್ಯುಲೇಷನ್ ಸ್ಟೆಬಿಲೈಸೇಷನ್. ಮೊದಲೆಲ್ಲ ನೀವು ಕೇಳಿರಬಹುದು, ಕೊಯರ್ಸಿವ್ ಆಗಿ ಅಂದರೆ ಒತ್ತಾಯಪೂರ್ವಕವಾಗಿ ಈ ಗರ್ಭ ನಿರೋಧಕ ವ್ಯವಸ್ಥೆಗಳನ್ನು ಅಥವಾ ಕೆಲವೊಂದು ಕ್ರಮಗಳನ್ನು ಸರ್ಕಾರ ಫೋರ್ಸ್ಫುಲ್ ಆಗಿ ಮಾಡ್ತಾ ಇತ್ತು. ಈಗ ಫೋರ್ಸ್ಫುಲ್ ಆಗಿ ಕೊಯರ್ಸಿವ್ ಆಗಿ ಮಾಡದೆ ವಾಲಂಟರಿ ಆಗಿ ಪಾಪ್ಯುಲೇಷನ್ ಸ್ಟೆಬಿಲೈಸೇಷನ್ ಕಡೆ ಸರ್ಕಾರ ಶಿಫ್ಟ್ ಆಗ್ತಾ ಇದೆ. 2000ನೇ ಇಸ್ವಿಯಲ್ಲಿ ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ ಅಂತ ತಂದಿದ್ದಾರೆ. ಅಂದರೆ ರೀಪ್ಲೇಸ್ಮೆಂಟ್ ಲೆವೆಲ್ ಫರ್ಟಿಲಿಟಿಯನ್ನು ಅಚೀವ್ ಮಾಡೋದು. ರಿಪ್ಲೇಸ್ಮೆಂಟ್ ಲೆವೆಲ್ ಅಂತಂದರೆ ಅರೌಂಡ್ 2.1. ಅಂದರೆ ಇಲ್ಲಿ ಸರ್ಕಾರ ಫೋರ್ಸ್ ಮಾಡೋದಿಲ್ಲ, ಜನರಿಗೆ ಅವೇರ್ನೆಸ್ ಬಂದು ವಾಲಂಟರಿಯಾಗಿ ಚೂಸ್ ಮಾಡ್ಕೊಳ್ತಾರೆ. ರಿಪ್ರೊಡಕ್ಟಿವ್ ಹೆಲ್ತ್, ವಿಮೆನ್ಸ್ ಎಂಪವರ್ಮೆಂಟ್, ಚೈಲ್ಡ್ ಹೆಲ್ತ್ ಕೇರ್ ಎಲ್ಲದನ್ನು ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಳ್ತಾರೆ. ಇನ್ನೊಂದು ಮಿಷನ್ ಪರಿವಾರ್ ವಿಕಾಸ್. ಹೈ ಫರ್ಟಿಲಿಟಿ ಡಿಸ್ಟ್ರಿಕ್ಟ್ ಇರ್ತಾವಲ್ವ, ಅಲ್ಲಿ ಕಾಂಟ್ರಸೆಪ್ಟಿವ್ ಆಕ್ಸೆಸ್, ಗರ್ಭ ನಿರೋಧಕ ವ್ಯವಸ್ಥೆಗಳನ್ನು ಸರಿಯಾಗಿ ಪರಿಚಯಿಸೋದು, ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ತಿಳಿಸೋದು, ಆ ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡೋದು, ರಿಪ್ರೊಡಕ್ಟಿವ್ ಹೆಲ್ತ್ ಕೇರ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದು, ಅದು ಮಿಷನ್ ಪರಿವಾರ್ ವಿಕಾಸ್, ಅದರ ಏಮ್. ಇನ್ನು ಬೇಟಿ ಬಚಾವೋ ಬೇಟಿ ಪಢಾವೋ, ಚೈಲ್ಡ್ ಸೆಕ್ಸ್ ರೇಷಿಯೋನ ಇಂಪ್ರೂವ್ ಮಾಡೋದು, ಅದರಲ್ಲೂ ಗರ್ಲ್ಸ್ ಎಜುಕೇಷನ್ಗೆ ಹೆಚ್ಚಿನ ಮಹತ್ವ ಕೊಡುವಂಥ ಯೋಜನೆ ಬೇಟಿ ಬಚಾವೋ ಬೇಟಿ ಪಢಾವೋ. ಇನ್ನು ಆಯುಷ್ಮಾನ್ ಭಾರತ್, ಹೆಲ್ತ್ ಕವರೇಜ್, ವಲ್ನರೇಬಲ್ ಪಾಪ್ಯುಲೇಷನ್ಸ್ ಅಂತ ಹೇಳ್ತೇವೆ. ಯಾರು ದುರ್ಬಲ ವರ್ಗದವರು ಇರ್ತಾರೆ ಅವರಿಗೆ ಹೆಲ್ತ್ ಕವರೇಜ್ ಆಯುಷ್ಮಾನ್ ಭಾರತ್ ಮೂಲಕ ನಾವು ಕೊಡ್ತಾ ಇದ್ದೇವೆ, ಸರ್ಕಾರ ಕೊಡ್ತಾ ಇದೆ. ಇಂಪ್ರೂವ್ಸ್ ಹೆಲ್ತ್ ಸೆಕ್ಯೂರಿಟಿ ಆ್ಯಂಡ್ ಹ್ಯೂಮನ್ ಕ್ಯಾಪಿಟಲ್. ಹೆಲ್ತ್ ಸರಿಯಾಗಿರಬೇಕು, ಇಲ್ಲದಿದ್ದರೆ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ, ಅವರು ಬರ್ಡನ್ ಆಗ್ತಾರೆ. ಸ್ಕಿಲ್ ಇಂಡಿಯಾ ಮಿಷನ್ ಯಾವುದಕ್ಕೋಸ್ಕರ ಇದೆ ಅಂತಂದರೆ, ಯೂತ್ಸಿಗೆ ಸರಿಯಾದ ಜಾಬ್ ಸಿಗಬೇಕು ಅಂತಂದರೆ ಸ್ಕಿಲ್ ಇರಬೇಕು. ಸ್ಕಿಲ್ ಕೊಡೋದು ಮತ್ತು ಇನ್ನೊಂದು ಆಂಟರ್ಪ್ರಿನರ್ಶಿಪ್, ಒಂದು ಆ ರೀತಿಯಾದ ಒಂದು ಉದ್ಯಮಶೀಲತೆ ಅಂತ ನಾವೇನು ಹೇಳ್ತೇವೆ, ಉದ್ಯಮಶೀಲತೆಯನ್ನು ಹೆಚ್ಚಿಸೋದು. ವಿತೌಟ್ ಸ್ಕಿಲ್ಸ್ ಪಾಪ್ಯುಲೇಷನ್ ಬಿಕಮ್ ಬರ್ಡನ್, ವಿತ್ ಸ್ಕಿಲ್ಸ್ ಪಾಪ್ಯುಲೇಷನ್ ಬಿಕಮ್ಸ್ ಪ್ರೊಡಕ್ಟಿವ್ ಹ್ಯೂಮನ್ ಕ್ಯಾಪಿಟಲ್. ಇದು ಗೊತ್ತಿರಲಿ, ಹಾಗಾಗಿ ಸ್ಕಿಲ್ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟು ಮುಂದೇನು ಮಾಡಬೇಕು ವೇ ಫಾರ್ವರ್ಡಲ್ಲಿ? ಹಾಗಾದರೆ ನಾವು ಪಾಪ್ಯುಲೇಷನ್ ಕಂಟ್ರೋಲಿಂದ ಪಾಪ್ಯುಲೇಷನ್ ಸ್ಟೆಬಿಲೈಸೇಷನ್ ಕಡೆ ಶಿಫ್ಟ್ ಆಗಬೇಕಾಗತ್ತೆ. ಹೆಲ್ತ್ ಕೇರ್ ಆಕ್ಸೆಸ್ ಚೆನ್ನಾಗಿರಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ರಿಪ್ರೊಡಕ್ಟಿವ್ ರೈಟ್ಸ್ ಅಲ್ವಾ, ಏನು ಹಕ್ಕಿದೆ ಅಂತ ಮಹಿಳೆಗೆ ತಿಳಿಸ್ಬೇಕಾಗತ್ತೆ, ಪುರುಷ ಇರಬಹುದು ಮಹಿಳೆ ಇರಬಹುದು. ಮತ್ತು ಕ್ವಾಲಿಟಿ ಆಫ್ ಲೈಫ್ ಮೇಲೆ ಫೋಕಸ್ ಮಾಡೋದು, ಕೋಯರೇಷನ್ ಅವಶ್ಯಕತೆ ಇಲ್ಲ ಈಗ. ಎರಡನೇದು ವುಮೆನ್ಸ್ ಎಂಪವರ್ಮೆಂಟ್, ಮಹಿಳೆಗೆ ಶಿಕ್ಷಣ, ಉದ್ಯೋಗ, ಆರ್ಥಿಕ ಸ್ವಾಯತ್ತತೆ, ಸ್ವಾವಲಂಬನೆ, ಹೆಲ್ತ್ ಕೇರ್ ಎಲ್ಲವನ್ನು ಕೊಡೋದು. ಹಾಗಾಗಿ ಮೋಸ್ಟ್ ಎಫೆಕ್ಟಿವ್ ಪಾಪ್ಯುಲೇಷನ್ ಸ್ಟೆಬಿಲೈಸರ್ಸ್ ಅಂತ ಹೇಳ್ಬೋದು ಇದಕ್ಕೆ. ಅಂದರೆ ಶಿಕ್ಷಣ ಅಥವಾ ಉದ್ಯೋಗ ಇದನ್ನು ಕೊಟ್ಟಾಗ ಅವರಿಗೆ ಅರಿವಾಗುತ್ತೆ ಪರಿಸ್ಥಿತಿ, ಆವಾಗ ಹೆಚ್ಚಿನದಾಗಿ ಅವರೇ ಮುಂದೆ ಬಂದು ವಾಲಂಟರಿಯಾಗಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ತಾರೆ. ರೀಜ್ನಲ್ ಅಪ್ರೋಚ್, ಆವಾಗಲೇ ಹೇಳಿದಾಗೆ ಎಲ್ಲ ಸ್ಟೇಟ್ಸ್ಗಳಿಗೂ ಒಂದೇ ಸ್ಟ್ರಾಟಜಿ ಅಪ್ಲೈ ಆಗೋದಿಲ್ಲ. UP ಬಿಹಾರನಲ್ಲಿ ಫರ್ಟಿಲಿಟಿ ರಿಡಕ್ಷನ್ ಮಾಡಬೇಕು, ಎಜುಕೇಷನ್ ಜಾಸ್ತಿ ಕೊಡಬೇಕು. ಅದೇ ಕೇರಳ ತಮಿಳುನಾಡಲ್ಲಿ ಎಲ್ಡರ್ಲಿ ಕೇರ್ ಮತ್ತು ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ಇದರ ಅವಶ್ಯಕತೆ ಜಾಸ್ತಿ ಇದೆ. ಸೊ ಆಯಾ ರಾಜ್ಯದ ಅವಶ್ಯಕತೆಗೆ ತಕ್ಕ ಹಾಗೆ ಕ್ರಮಗಳನ್ನು ಕೈಗೊಳ್ಳೋದು. ಮತ್ತು ಹ್ಯೂಮನ್ ಕ್ಯಾಪಿಟಲ್ ಮೇಲೆ ಫೋಕಸ್ ಮಾಡೋದು, ಅಲ್ಲಿ ಇನ್ವೆಸ್ಟ್ ಮಾಡೋದು ಅಂತಂದರೆ ಶಿಕ್ಷಣ, ಪೋಷಕಾಂಶ, ಆರೋಗ್ಯ ವ್ಯವಸ್ಥೆಗಳು, ಕೌಶಲ್ಯ ಮತ್ತು ನಾವೀನ್ಯತೆ, ಇನೋವೇಷನ್, ಇಂತಹ ವಿಷಯಗಳ ಮೇಲೆ ಫೋಕಸ್ ಮಾಡಿ ಎಲ್ಲವನ್ನು ಕೊಟ್ಟಾಗ ಮಾತ್ರ ಹ್ಯೂಮನ್ ಕ್ಯಾಪಿಟಲ್ ಅಂತ ಕರಿಬಹುದು ಅಲ್ವಾ, ಮಾನವ ಸಂಪನ್ಮೂಲ ಅಂತ ಹೇಳ್ಬೋದು, ಹ್ಯೂಮನ್ ರಿಸೋರ್ಸ್ ಅಂತ ಹೇಳ್ಬೋದು. ಅದನ್ನು ಕೊಡೋದ್ರ ಕಡೆ ಹೆಚ್ಚಿನ ಗಮನವನ್ನು ನೀಡಬೇಕಾಗತ್ತೆ. ಇನ್ನು ಎಕನಾಮಿಕ್ ಗ್ರೋತ್, ಅವಾಗ ಹೇಳಿದ್ವಲ್ವಾ ಜಾಬ್ಲೆಸ್ ಗ್ರೋತ್ ಅಂತ ಹೇಳಿದ್ವಿ. ಜಾಬ್ಲೆಸ್ ಗ್ರೋತ್ ಬೇಡ ನಮಗೆ. ಎಕನಾಮಿಕ್ ಗ್ರೋತ್ ಜೊತೆ ಕ್ವಾಲಿಟಿ ಜಾಬ್ಸ್ ಕ್ರಿಯೇಟ್ ಆಗಬೇಕು, ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರಿಗಳು ಬರಬೇಕು, ಮತ್ತು ಆಂಟರ್ಪ್ರಿನರ್ಶಿಪ್ ಆಪರ್ಚುನಿಟಿ ಎಲ್ಲರಿಗೂ ಕ್ರಿಯೇಟ್ ಆಗಬೇಕಾಗತ್ತೆ. ಉದ್ಯಮಶೀಲತೆಯ ಲಕ್ಷಣ ಎಲ್ಲ ಕಡೆ ನಾವು ಕಾಣಬಹುದು ಆವಾಗ. ಹಾಗಾಗಿ ಪಾಪ್ಯುಲೇಷನನ್ನು ನಾವು ಕ್ರಿಟಿಕಲಿ ಅನಲೈಸ್ ಮಾಡಿದರೆ ಆಪರ್ಚುನಿಟಿನೂ ಹೌದು ಇದು. ಯಾಕಂತಂದರೆ ನಾವು ಪಾಪ್ಯುಲೇಷನ್ ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ ಗ್ಲೋಬಲ್ ಲೆವೆಲಲ್ಲಿ ವರ್ಕ್ ಫೋರ್ಸ್ ಪ್ರೊವೈಡ್ ಮಾಡಬಹುದು, ಇನೋವೇಷನ್ ಹಬ್ ಆಗಬಹುದು, ಮೇಜರ್ ಎಕನಾಮಿಕ್ ಪವರ್ ನಾವು ಆಗಲಿಕ್ಕೆ ಸಾಧ್ಯ ಇದೆ. ಅಂದರೆ ಯುವಕರಿಗೆ ಎಂಪ್ಲಾಯ್ಮೆಂಟ್ ಇಲ್ಲ, ಸ್ಕಿಲ್ ಇಲ್ಲ, ಹೆಲ್ದಿ ಆಗಿಲ್ಲ ಅಂತಂದರೆ ಡೆಮೋಗ್ರಫಿಕ್ ಡಿವಿಡೆಂಡು, ಡೆಮೋಗ್ರಫಿಕ್ ಬರ್ಡನ್ ಆಗುತ್ತೆ, ಮುಂದೆ ಅದು ಡೆಮೋಗ್ರಫಿಕ್ ಡಿಸಾಸ್ಟರ್ ಆಗುತ್ತೆ.
ಆ ಒಂದು ಎಚ್ಚರಿಕೆ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಇಂಡಿಯಾಸ್ ಪಾಪ್ಯುಲೇಷನ್ ಈಸ್ ಬೋತ್ ಅ ಚಾಲೆಂಜ್ ಆ್ಯಂಡ್ ಎ ಟ್ರೆಮೆಂಡಸ್ ಆಪರ್ಚುನಿಟಿ. ದ ಕಂಟ್ರಿ ಸ್ಟ್ಯಾಂಡ್ಸ್ ಅಟ್ ಎ ಕ್ರೂಷಿಯಲ್ ಡೆಮೋಗ್ರಫಿಕ್ ಮೂವ್ಮೆಂಟ್ where its youthful population can drive rapid economic and social transformation. ದೊಡ್ಡ ಅವಕಾಶ ನಮ್ಮ ಮುಂದಿದೆ. ಯೂತ್ ಪಾಪ್ಯುಲೇಷನ್ ನಮ್ಮ ದೇಶವನ್ನು ಒಂದು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬಹುದು, ಉನ್ನತ ಮಟ್ಟಕ್ಕೆ. ಆದರೆ ಇದಕ್ಕೋಸ್ಕರ ಎಜುಕೇಷನ್, ಹೆಲ್ತ್, ವಿಮೆನ್ ಎಂಪವರ್ಮೆಂಟ್, ಎಂಪ್ಲಾಯ್ಮೆಂಟ್ ಜನರೇಷನ್, ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ತುಂಬ ಹೂಡಿಕೆ ಮಾಡಬೇಕಾಗತ್ತೆ, ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಫ್ಯೂಚರ್ ಆಫ್ ಇಂಡಿಯಾಸ್ ಗ್ರೋತ್ ಸ್ಟೋರಿ depends not merely on the size of its population but on the quality of its human capital. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದು ಒಂದು ವಿಷಯ ಅಷ್ಟೇ. ಅದು ಒಳ್ಳೆಯ ಅಂಶ ಯಾವಾಗ ಆಗುತ್ತೆ ಅಂತಂದರೆ ಹ್ಯೂಮನ್ ಕ್ಯಾಪಿಟಲ್ ಕ್ವಾಲಿಟಿ ಯಾವ ಥರ ಇದೆ, ಕ್ವಾಲಿಟಿ ಮೇಲೆ ನಮ್ಮ ಪಾಪ್ಯುಲೇಷನ್ ವರಾನೋ ಶಾಪನೋ ಅನ್ನೋದು ಡಿಸೈಡ್ ಆಗುತ್ತೆ. ಗೊತ್ತಿರಲಿ, ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಕಾಲ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ.